ಪ್ರಿಯ ವಿದ್ಯಾರ್ಥಿಗಳೇ, ಗುರುದೇವ KS IAS ಸ್ಟಡಿ ಸೆಂಟರ್ ಧಾರವಾಡ ಅರ್ಪಿಸುವ ಈ ಕಡ್ಡಾಯ ಕನ್ನಡ ಪತ್ರಿಕೆಗೆ ನಾಳೆ ಭಾನುವಾರ ನಡೆಯಲಿರುವ 29 ಸೆಪ್ಟೆಂಬರ್ 2024 KEAದವರು ನಡೆಸ್ತಿರ್ತಕ್ಕಂಥ ಕಡ್ಡಾಯ ಕನ್ನಡ ಪತ್ರಿಕೆ. ಇದು ನಿಮಗೆ ಕಟ್ ಆಫ್ ಬಹಳ ಇಂಪಾರ್ಟೆಂಟ್ ಪೇಪರ್ ಆಗಿರುತ್ತೆ. ಈ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಯಾವ ರೀತಿ 100ಕ್ಕೆ 90ರಷ್ಟು ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಈ ತರಗತಿಯಲ್ಲಿ ಚರ್ಚೆ ಮಾಡಲಾಗುತ್ತೆ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ಹಿಂದೆ ನಡೆಸಿರ್ತಕ್ಕಂಥ KPSC ಅವರು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋಬ್ಬರಿ ನಾನು ಮಾಡಿರ್ತಕ್ಕಂಥ ತರಗತಿಯಲ್ಲಿ ಕನ್ನಡದಲ್ಲಿ 4 ವಿಭಾಗ ಬರ್ತಾವ್ರಿ. ವ್ಯಾಕರಣ ವಿಭಾಗ, ಭಾಷಾ ವಿಭಾಗ, ಛಂದಸ್ಸು ವಿಭಾಗ ಮತ್ತು ಸಾಹಿತ್ಯ ಚರಿತ್ರೆ ವಿಭಾಗ ಅಂತ ಈ 4 ವಿಭಾಗಗಳಲ್ಲಿ 90ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ವು. ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ಈ ಕಡ್ಡಾಯ ಕನ್ನಡ ಪತ್ರಿಕೆ ಮೊದಲೆಲ್ಲ ಒಂಥರ ವಿವರಣಾತ್ಮಕ ಮಾದರಿ ಇರ್ತಾ ಇತ್ತು. ಪ್ರಬಂಧವನ್ನು ವಿಸ್ತರಿಸಿ, ಗಾದೆ ಮಾತನ್ನು ವಿಸ್ತರಿಸಿ, ಅದೇ ತರ ಒಂದು 10 ತತ್ಸಮ ತದ್ಭವ ಕೊಟ್ಬಿಟ್ಟು ವಿವರಿಸಿ ಅಂತ ಕೊಡ್ತಾ ಇದ್ರು. ಅದನ್ನ ಬರೆಯಿರಿ ಅಂತ ಕೊಡ್ತಾ ಇದ್ರು. ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ ಈ ತರ ಎಲ್ಲ ಕೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ 2 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ 100ಕ್ಕೆ 100 MCQ ಮಾದರಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದು, ಒಂದು ಪ್ರಶ್ನೆಗೆ 1.5 ಅಂಕ ಅಂತ ಮಾಡ್ತಾ ಇದ್ದಾರೆ. 100 ಪ್ರಶ್ನೆಗಳಿಗೆ 150 ಅಂಕಗಳು. ಅದರಲ್ಲಿ ನೀವು ಕಟ್ ಆಫ್ ಎಲಿಜಿಬಲ್ ಆಗಲೇಬೇಕು ಅಂದ್ರೆ 50 ಅಂಕಗಳನ್ನು ಪಡ್ಕೊಂಡ್ಲೇಬೇಕು. ಇದು ಬಹಳ ಈಸಿ ಆಗಿದೆ, ಬಹಳ ಬೇಸಿಕ್ ಆಗಿ ಕೇಳ್ತಾರೆ. ಈ PUC ವಿದ್ಯಾರ್ಹತೆ ಮಾದರಿಯಲ್ಲೇ ಕೇಳ್ತಾರೆ. ನೋಡೋಣ ಗೆಳೆಯರೆ, ಈ ಹಿಂದೆ ಕೇಳಿರ್ತಕ್ಕಂಥ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ KEAದವರೇ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ 1ನೇ ಭಾಗ. ಇವತ್ತು ವ್ಯಾಕರಣ ವಿಭಾಗವನ್ನು ಚರ್ಚೆ ಮಾಡಲಿದ್ದೇವೆ. ವ್ಯಾಕರಣ ವಿಭಾಗದಲ್ಲಿ 30 ಪ್ರಶ್ನೆ ಕೇಳಿದ್ದಾರೆ ಮೊನ್ನೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ. ಅದೇ ತರ ಭಾಷಾ ವಿಭಾಗದಲ್ಲಿ ಒಂದು 25 ಕೇಳಿದ್ದಾರೆ. ಛಂದಸ್ಸು ವಿಭಾಗದಲ್ಲಿ ಒಂದು 25 ಮತ್ತೆ ಒಂದು 20 ಪ್ರಶ್ನೆಗಳನ್ನ ಸಾಹಿತ್ಯ ಚರಿತ್ರೆ ವಿಭಾಗದಲ್ಲಿ ಕೇಳಿದ್ದಾರೆ ಗೆಳೆಯರೆ. ನೋಡೋಣ, ಒಂದೊಂದೇ ಪ್ರಶ್ನೆ ನೋಡ್ತಾ ಆ ಪ್ರಶ್ನೆ ಜೊತೆಗೆ ಇನ್ಯಾವ ಪ್ರಶ್ನೆ ಕೇಳಬಹುದು, ಬಹಳ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಟಾಪಿಕ್ಗಳು ಯಾವ್ಯಾವು ವ್ಯಾಕರಣದಲ್ಲಿ. ಇಲ್ಲಿ ಒಂದು 20 ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡಿದ್ದೀನಿ. ಅದ್ರ ಮುಖಾಂತರ ಇಡೀ ವ್ಯಾಕರಣವನ್ನ ಒಂದು ಕವರ್ ಮಾಡ್ತೋ ಮುಖಾಂತರ ನಿಮಗೆ ವ್ಯಾಕರಣದಲ್ಲಿ ಕೇಳ್ತಕ್ಕಂಥ 25ರಿಂದ 30 ಪ್ರಶ್ನೆಗಳಿಗೆ ಆಲ್ಮೋಸ್ಟ್ 25 ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ. ಅದನ್ನ ಹೆಂಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದು ಅಂತ ನೋಡೋಣ, ಗುರುತಿಸೋದು ಅಂತ. ಇವತ್ತು ವ್ಯಾಕರಣ ವಿಭಾಗ ನೋಡೋಣ, ನಂತರ ತರಗತಿಯಲ್ಲಿ ಭಾಷಾ ವಿಭಾಗ, ನಂತರ ತರಗತಿಯಲ್ಲಿ ಛಂದಸ್ಸು ವಿಭಾಗ, ನಂತರ ತರಗತಿಯಲ್ಲಿ ಸಾಹಿತ್ಯ ಚರಿತ್ರೆ ವಿಭಾಗ. ಇಲ್ಲಿ ನೋಡೋಣ ಗೆಳೆಯರೆ, ಇದು ವ್ಯಾಕರಣ ವಿಭಾಗದಲ್ಲಿ 10 ಘಟಕಗಳಿದಾವೆ. ಅದರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ 3ರಿಂದ 4 ಕ್ವಶನ್ ಕೇಳಿದಾರೆ ಗೆಳೆಯರೆ. ಸಂಧಿಗಳು, ಅದರಿಂದ 3ರಿಂದ 4 ಪ್ರಶ್ನೆಗಳು. ಅದೇ ತರ ಲಿಂಗಗಳು, ವಚನಗಳು, ವಿಭಕ್ತಿ ಪ್ರತ್ಯಯಗಳು, ಅದೇ ತರ ನಾಮಪದ, ಕ್ರಿಯಾಪದ, ಸಮಾಸಗಳು, ತದ್ದಿತಾಂತಗಳು, ಕೃದಂತಗಳು, ಅವ್ಯಯಗಳು, ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ಘಟಕಗಳ ಮೇಲೆ ಕೇಳ್ತಾ ಬಂದಿದ್ದ ಗೆಳೆಯರೆ. ನಾನು ಮೊನ್ನೆ ಕೊಟ್ಟಿರ್ತಕ್ಕಂಥ KEA ಪ್ರಶ್ನೆ ಪತ್ರಿಕೆಯಲ್ಲಿ ಘಟಕವಾರು ಆರಿಸ್ಕೊಂಡಿದ್ದೀನಿ. ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥವು. ಅದರಲ್ಲಿ ಬರೋದು ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯ ಮೇಲೆ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ನೋಡಿ ಗೆಳೆಯರೆ. ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಮ್ಮ ಕನ್ನಡದಲ್ಲಿ ರೂವನ್ನ ಸೇರಿಸ್ಬಿಟ್ಟು 50 ಅಕ್ಷರಗಳಿದಾವೆ. ಆದರೆ ರೂವನ್ನ ತೆಗೆದುಹಾಕಿ ಸುಮಾರು ವರ್ಷಗಳೇ ಆಯ್ತು. ಆದ್ದರಿಂದ ರೂವನ್ನು ಒಂದು ಕಳೆದ್ರೆ 49 ಆಗುತ್ತೆ ಗೆಳೆಯರೆ. ಇದು ನೇರವಾದ ಪ್ರಶ್ನೆ. ಕನ್ನಡದಲ್ಲಿರುವ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿದಂಗೆ ಗೆಳೆಯರೆ. ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಅಂದಾಗ ಎಲ್ಲ ಕನ್ಫ್ಯೂಸ್ರಿ. ಹೌದು, ಅದು ಬಿಟ್ಟರೆ 48 ಆಗುತ್ತೇನೋ, ಆಪ್ಷನ್ ಕೂಡ ಹಾಕೋ ಚಾನ್ಸಸ್ ಇದೆ. ಆದ್ದರಿಂದ ರೂವನ್ನು ಹೊರತುಪಡಿಸಿದಾಗ ಎಷ್ಟಿದಾವ್ರಿ? 49. ಅದೇ ತರ ಇನ್ನೇನು ಕ್ವಶನ್ ಕೇಳ್ತಾರೆ, ಕೇಶಿರಾಜನ ಪ್ರಕಾರ ವರ್ಣಮಾಲೆ ಅಕ್ಷರಗಳು ಎಷ್ಟು ಅಂತ ಕೇಳ್ತಾರೆ. 47. ಕೇಶಿರಾಜನ ಪ್ರಕಾರ 47 ಅಕ್ಷರಗಳು. ಅದೇ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಅಕ್ಷರಗಳೆಷ್ಟು ಅಂತ ನೋಡಿದ್ರೆ ಅದು 52 ಗೆಳೆಯರೆ. ನೋಡ್ರಿ, ಕೇಶಿರಾಜನ ಪ್ರಕಾರ 47. ಅದೇ ರೀತಿ ಭಾಷಾ ವಿಜ್ಞಾನಿಗಳ ಪ್ರಕಾರ ಎಷ್ಟು ಅಕ್ಷರಗಳಿದಾವೆ ಅಂದ್ರೆ 32. ಅದೇ ಈಗ ಪ್ರಸ್ತುತ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 49 ಅಕ್ಷರಗಳು. ಯಾವ ತರ ಕೇಳ್ತಾರೆ ನೋಡಿ ಗೆಳೆಯರೆ. ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು 52,
ಕೇಶಿರಾಜನ ಪ್ರಕಾರ 47, ಭಾರತ್ ನಮ್ಮ ಭಾಷಾ ವಿಜ್ಞಾನಗಳ ಪ್ರಕಾರ 32. ಆಗ ಪ್ರಸ್ತುತ ಇರತಕ್ಕಂಥ ಅಕ್ಷರಗಳ ಸಂಖ್ಯೆ 49. ಇದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು ಗೆಳೆಯರು. ಹೌದಾ? ಇದರಲ್ಲಿ ಮತ್ತೆ ಸ್ವರಗಳ ಬಗ್ಗೆ ಕೇಳ್ತಾರೆ, ವ್ಯಂಜನಗಳ ಬಗ್ಗೆ ಕೇಳ್ತಾರೆ. ನೋಡೋಣ ನಂತರದ ಪ್ರಶ್ನೆ. 3 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವುವು ಅಂತ ಕೇಳಿದ್ರು. ಹೌದಾ? ಇಲ್ಲಿ ಸ್ವರ ಅಂತ ಇದೆ, ವ್ಯಂಜನ ಅಂತ ಇದೆ, ಪ್ಲುತ ಸ್ವರ ಅಂತ ಇದೆ, ಅನುಸ್ವಾರ ಅಂತ ಇದೆ. ಇಲ್ಲಿ 3 ಮಾತ್ರೆಗಳ ಅವಧಿಯಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಕರೀತಾರೆ ಗೆಳೆಯರೆ. ಇದಕ್ಕೆ ಮತ್ತೊಂದು ಡೆಫಿನೇಷನ್ ಇದೆ. ದೀರ್ಘ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸುವುದಕ್ಕೆ ಪ್ಲುತ ಸ್ವರ ಅಂತ ಕರೀತಾರೆ. ನೋಡ್ರಿ, ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು, ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು, ಪ್ಲುತ ಸ್ವರ ಅಂದ್ರೆ ಕೊಟ್ಟೆ ಬಿಟ್ಟಿದ್ದಾರೆ 3 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳು. ಅನುಸ್ವಾರ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಒಂದು ಅಕ್ಷರ ಇದು ಅನುಸ್ವಾರ ಅಂತಕ್ಕಂಥದ್ದು. ಯೋಗವಾಹಕಗಳ ಪ್ರಕಾರ ಇದು. ಅನುಸ್ವಾರ ಒಂದು, ವಿಸರ್ಗ ಒಂದು ಬರುತ್ತೆ. ಆದ್ರೆ ಇಲ್ಲಿ ಸರಿಯಾದ ಉತ್ತರ 3 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸ್ತಕ್ಕಂಥದ್ದು ಪ್ಲುತ ಸ್ವರ. ಅಂದ್ರೆ ನಾವು ದೀರ್ಘ ಸ್ವರವನ್ನೇ ಎಳೆದು ಉಚ್ಚರಿಸ್ತಕ್ಕಂಥದ್ದು. ನೋಡ್ರಿ, ಅವನೇ ಅಂತ ಒತ್ತಿ ಹೇಳ್ತೀವಿ, ಇಲ್ಲಿ ಎಸ್ 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 ಅಂತ ಹಾಕಿರ್ತೀವಲ್ರಿ, ಇದೇ ಪ್ಲುತ ಸ್ವರ. ದೀರ್ಘ ಸ್ವರವನ್ನ ಎಳೆದು ಉಚ್ಚರಿಸ್ತಕ್ಕಂಥದ್ದು ಇದು ಪ್ಲುತ ಸ್ವರ. ನಂತರದ ಪ್ರಶ್ನೆ, ಇದು ನಮ್ಮ ನಾಮಪದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಈ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂದ್ರೆ, ಕನ್ನಡದಲ್ಲಿ ವರ್ಣಮಾಲೆಯ ಕುರಿತು ಉಲ್ಲೇಖಿಸುವ ಮೊದಲ ಶಾಸನ ಯಾವುದು ಅಂತ ಕೇಳ್ತಾರೆ. ಅದು ಕೆರೆಸಂತೆ ಶಾಸನ. ಕೇಶಿರಾಜ ಯಾವ ಅಕ್ಷರಗಳನ್ನು ಹೊರತುಪಡಿಸಿ ಉಳಿದವುಗಳನ್ನು ನಾಮೀಸ್ವರಗಳೆಂದು ಕರೆದಿದ್ದಾನೆ ಅಂತ ಹೇಳಿದ್ದಾರೆ. ಅ ಅಂತಕ್ಕಂಥ 2 ಅಕ್ಷರಗಳು ನಾಮೀಸ್ವರಗಳಲ್ಲ. ಓಕೆ, ಅದನ್ನ ಡೀಪಾಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ಆ ಮಾತ್ರ ನಾಮೀಸ್ವರಗಳಲ್ಲ, ಉಳಿದವುಗಳೆಲ್ಲ ನಾಮೀಸ್ವರಗಳು. ಅದೇ ತರ ಇಲ್ಲಿ ಕೇಳ್ತಾರೆ, ಯೋಗವಾಹಕಗಳಂದ್ರೆ ಏನಂತ ಕೇಳ್ತಾರೆ, ಅಲ್ಪ ಪ್ರಾಣ ಅಂದ್ರೆ ಅಂತ ಕೇಳ್ತಾರೆ, ಮಹಾಪ್ರಾಣ ಅಂದ್ರೆ ಅಂತ ಕೇಳ್ತಾರೆ, ಅನುನಾಸಿಕ ಅಂದ್ರೆ ಕೇಳ್ತಾರೆ. ವ್ಯಂಜನಗಳಲ್ಲಿ ಪ್ರಕಾರಗಳು 3 ನೋಡ್ರಿ. ಅಲ್ಪ ಪ್ರಾಣ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು. ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಆ ಥರ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ ಗೆಳೆಯರೆ. ಅದರಲ್ಲಿ ಯಾವ್ದು ಅಂತ ಕೇಳ್ತಾರೆ. ಮತ್ತೆ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳು ಯಾವುದು ಅಂತ ಕೇಳ್ತಾರೆ ಗೆಳೆಯರೆ. ಅದನ್ನ ಒಂದು ಕ್ವಶನ್ ಕೇಳಿದ್ದಾರೆ ಈ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ, ನೋಡೋಣ ಅದನ್ನು. ಓಕೆ, ನೆಕ್ಸ್ಟ್, ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ ಅಂತ ಹೇಳಿದ. ಇಲ್ಲಿ ಗೆರೆ ಎಳೆದರೆ 20 ಅಂತಕ್ಕಂಥದ್ದು ಇದು ವ್ಯಾಕರಣದಲ್ಲಿ ಯಾವ ವಿಶೇಷತೆಗೆ ಸೇರುತ್ತೆ, ಯಾವ ಅಂಶಕ್ಕೆ ಸೇರುತ್ತೆ ಅಂತ ಕೊಟ್ಟಿದ್ದಾರೆ ಗೆಳೆಯರೆ. ಇದು ನಾಮಪದದಲ್ಲಿ ಬರ್ತಕ್ಕಂಥ ನಾಮ ಪ್ರಕೃತಿಯ ಪ್ರಕಾರಗಳು. ಒಂದು ಸಹಜ ನಾಮ ಪ್ರಕೃತಿ, ಮತ್ತೊಂದು ಸಾಧಿತ ನಾಮ ಪ್ರಕೃತಿ ಅಂತ. ನಾಮಪದ ಅಂದ್ರೆ ಗೊತ್ತೇ ಇದೆ ನಮಗೆ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳಾಗುತ್ತವೆ. ಈ ನಾಮ ಪ್ರಕೃತಿಗಳಲ್ಲಿ 2 ಪ್ರಕಾರ, ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಮತ್ತು ಸಹಜ ನಾಮ ಪ್ರಕೃತಿಯಲ್ಲಿ 9 ಪ್ರಕಾರ ಇದಾವೆ. ಅವೇ ಈ ಪ್ರಕಾರಗಳ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೋಡೋಣ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಪರಿಮಾಣವಾಚಕ ಅಂತ ಇದೆ. ಪರಿಮಾಣವಾಚಕ ಅಂದ್ರೆ ವಸ್ತುಗಳ ಗಾತ್ರ, ಪ್ರಮಾಣ, ಅಳತೆ ಮೊದಲಾದವುಗಳನ್ನು ತಿಳಿಸುವ ಪದಗಳು. ಹಲವು, ಕೆಲವು, ಅಷ್ಟು, ಇಷ್ಟು, ಸಾಗರದಷ್ಟು, ಚಿಕ್ಕದು, ದೊಡ್ಡದು, ಇಬ್ಬರು, ಮೂವರು. ಪ್ರಮಾಣ, ಕ್ವಾಂಟಿಟಿ ನೋಡ್ರಿ. ಅಷ್ಟು, ಇಷ್ಟು, ಹಲವು, ಕೆಲವು, ಸಾಗರದಷ್ಟು ಜನ ಸೇರಿದ್ರು ಅಂತೇಳಿ ಪ್ರಮಾಣ ರೀ ಅದೊಂದು. ಹೌದಾ? ಹಲವು ಮನೆಗಳು ಇವೆ, ಪ್ರಮಾಣ ರೀ. ಅದಕ್ಕೆ ಪರಿಮಾಣ ಅಂತ ಕರೀತಾರೆ. ಇದು ಆನ್ಸರ್ ಆಗೋದಿಲ್ಲ. ಹಲವು, ಕೆಲವು, ಅಷ್ಟು, ಇಷ್ಟು ಅಂತ ಕೊಟ್ರೇನ್ರಿ ಪರಿಮಾಣ ವಾಚಕ. ಹಲವು, ಕೆಲವು, ಅಷ್ಟು, ಇಷ್ಟು ಇವು ಪರಿಮಾಣವಾಚಕಗಳು. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪರಿಮಾಣವಾಚಕ ಅಲ್ಲ, ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕಗಳು ಅಂತ ಕರೀತಾರೆ. ಅಂದ್ರೆ ಸಂಖ್ಯೆಗಳು 20, 1, 2, 3, 4 ಅಕ್ಷರದಲ್ಲಿ ಬರೆದಿದ್ರೆ ಸಂಖ್ಯೆಯನ್ನ ಅದಕ್ಕೆ ಸಂಖ್ಯಾವಾಚಕ ಅಂತಾರೆ. ಇದು ಕರೆಕ್ಟ್ ಗೆಳೆಯರೆ. 20
ಮತ್ತೊಂದು ಸಂಖ್ಯೇಯ ವಾಚಕ ಅಂತ ಇದೆ, ಸಂಖ್ಯೇಯ ವಾಚಕ. ಅದೇನಾದ್ರೂ ಆಪ್ಷನ್ ಅಲ್ಲಿ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗ್ತಾ ಇತ್ತು. ಒಂದನೆಯವನು ಅಂತ ಇದೆ ನೋಡ್ರಿ. ಒಂದನೆಯ, ಎರಡನೆಯ, ಇಮ್ಮಡಿ, ಮುಮ್ಮಡಿ. ಇಲ್ಲಿ ಸಂಖ್ಯೆ ಜೊತೆಗೆ ಒಂದು ಪದ ಸೇರಿದೆ ನೋಡಿ ಗೆಳೆಯರೆ. ಸಂಖ್ಯೆಗಳೊಂದಿಗೆ ಕೂಡಿದ ಶಬ್ದಗಳಿಗೆ ಸಂಖ್ಯೇಯ ವಾಚಕ ಅಂತ ಕರೀತಾರೆ. ಓಕೆ, ಬಹಳ ಕನ್ಫ್ಯೂಸ್ ಆಗುತ್ತೆ ಇದು. ಸಂಖ್ಯಾವಾಚಕ ಅಂದ್ರೆ ಇದು 1, 2, 3, 20, 30. ಸಂಖ್ಯೇಯ ವಾಚಕ ಅಂದ್ರೆ ಒಂದನೆಯ, ಎರಡನೆಯ, ಇಮ್ಮಡಿ, ಮುಮ್ಮಡಿ, ನಾಲ್ವಡಿ, ಈ ತರ. ಪ್ರಕಾರವಾಚಕ ಅಂತ ಕೊಟ್ಟಿದ್ದಾರೆ ಗೆಳೆಯರೆ. ಪ್ರಕಾರವಾಚಕ ಅಂದ್ರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಸಲು ಬಳಸುವ ಪದಗಳು. ಹೌದಾ? ಅದರಲ್ಲಿ ನೋಡ್ರಿ, ಅವನ ಹಾಗೆ, ಇವಳ ಹಾಗೆ, ಹಾಗೆ, ಹೀಗೆ, ಅಂತಹ, ಇಂತಹ ಪ್ರಕಾರವಾಚಕಗಳಿವು. ಅದೇನಾದ್ರೂ ಕೊಟ್ಟಿದ್ರು ಅಂದ್ರೆ ಇದು ಆನ್ಸರ್ ಆಗ್ತಾ ಇತ್ತು ನೋಡ್ರಿ. ಹಾಗೆ, ಹೀಗೆ, ಅಂತಹ, ಇಂತಹ ಅಂತಕವು ಪ್ರಕಾರವಾಚಕಗಳು. ನೆಕ್ಸ್ಟ್ ವಸ್ತುವಾಚಕಗಳು. ವಸ್ತುವಾಚಕಗಳು ಅಂದ್ರೆ ವಸ್ತುಗಳಿಗಾಗಿ ಬಳಸಿದ ಪದಗಳು, ವಸ್ತುವಾಚಕಗಳು. ಮತ್ತು ಅದರಲ್ಲಿ 3 ಪ್ರಕಾರ ಇದಾವೆ: ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ಅದ್ರ ಮೇಲೆ ಒಂದು ಕ್ವಶನ್ ಮಾಡಿದ್ದಾರೆ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ, ನೋಡೋಣ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಪದಗಳು, ಬಹುಕಾಲದಿಂದ ರೂಢಿಯಿಂದ ಬಂದ ಪದಗಳು. ನದಿ, ಪರ್ವತ, ಮನುಷ್ಯ, ಹುಡುಗ, ಬೆಟ್ಟ, ಮನುಷ್ಯ, ಗಂಡಸು. ಓಕೆ, ಇವೆಲ್ಲವೂ ರೂಢನಾಮ. ಅದೇ ರೀತಿ ಅಂಕಿತ ನಾಮ ಅಂದ್ರೆ ನಮಗೆ ಇಷ್ಟ ಬಂದಂತೆ ವಸ್ತು, ವ್ಯಕ್ತಿ, ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಇಟ್ಟುಕೊಂಡ ಹೆಸರುಗಳು. ಅದಕ್ಕೆ ಅನ್ವರ್ತಕ ನಾಮ ಅಂತ ಅಂಕಿತ ನಾಮ ಅಂತ ಕರಿತೀವಿ. ರಾಮ, ಲಕ್ಷ್ಮಣ, ಹಿಮಾಲಯ ಪರ್ವತ, ನಂದಿ ಬೆಟ್ಟ, ಗಂಗಾ ನದಿ. ಅದೇ ರೂಢನಾಮಗಳಿಗೆ ನಮಗೆ ಇಷ್ಟ ಬಂದಂತೆ ಐಡೆಂಟಿಫೈ ಮಾಡೋಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹೆಸರಕ್ಕೆ ಅಂಕಿತ ನಾಮ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಅನ್ವರ್ತಕ ನಾಮ. ಅದು ಒಂದು ಕ್ವಶನ್ ಕೇಳಿದ್ದಾರೆ. ಅರ್ಥಕ್ಕೆ ಅನುಗುಣವಾಗಿ ಮಾಡುವ ಉದ್ಯೋಗ ಮತ್ತು ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ಪದಗಳು. ಹೌದಾ? ಅಲ್ಲಿ ವಿಜ್ಞಾನಿ, ಪಂಡಿತ, ಮೇಧಾವಿ, ವಿದ್ಯಾರ್ಥಿ, ಅದೇ ಥರ ಅಧ್ಯಕ್ಷ, ಹೌದಾ, ಸಾಕಷ್ಟು ವ್ಯಾಪಾರಿ, ಕುರುಡ, ಕುಂಟ, ಭಿಕ್ಷುಕ, ವ್ಯಾಪಾರಿ, ಇವೆಲ್ಲವೂ ಅನ್ವರ್ತಕ ನಾಮಗಳು. ನೋಡೋಣ, ಇದಕ್ಕೆ ಆನ್ಸರ್ ಯಾವ್ದ್ರಿ? ಸಂಖ್ಯಾವಾಚಕ ಸರಿಯಾದ ಉತ್ತರ. ಯಾಕೆಂದ್ರೆ ಸಂಖ್ಯೆಯನ್ನು ಸೂಚಿಸುವ ಪದ 20 ಅಂತಕ್ಕಂಥದ್ದು. ನಂತರ ಪ್ರಶ್ನೆ, ಅತ್ಯಾಧರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ. ಸಂಧಿಗಳು. ಸಂಧಿಯಲ್ಲಿ ನಮಗೆಲ್ಲ ಫಸ್ಟ್ ಗೊತ್ತಿರಬೇಕು ಯಾವ್ಯಾವ ಸಂಧಿ ಏನೇನ್ ಬರ್ತವೆ ಅಂತ. ಸಂಧಿಗಳಲ್ಲಿ 2 ಪ್ರಕಾರಗಳಿದಾವೆ. ಒಂದು ಕನ್ನಡ ಸಂಧಿಗಳು, ಒಂದು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಸ್ವಲ್ಪ ಕಾನ್ಸೆಪ್ಟ್ ಕೊಡ್ತೀನಿ ಕೇಳಿ ಗೆಳೆಯರೆ. ಕನ್ನಡ ಸಂಧಿಗಳಲ್ಲಿ ಮತ್ತೆ 2 ಪ್ರಕಾರ: ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಸಂಸ್ಕೃತದಲ್ಲೂ 2 ಪ್ರಕಾರ: ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಓಕೆ, ಬಹಳ ಸಿಂಪಲ್ ಇದೆ. ಸಂಧಿಗಳಲ್ಲಿ 2 ಪ್ರಕಾರ: ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ. ಇಲ್ಲೂ ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿಗಳಲ್ಲಿ 2 ಇದಾವ್ರಿ: ಲೋಪ, ಆಗಮ. ಇದಕ್ಕೆ ಸ್ವರಲೋಪ ಸಂಧಿ ಅಂತಾನು ಕರೀತಾರೆ, ಸ್ವರಾಗಮ ಸಂಧಿ ಅಂತಾನು ಕರೀತಾರೆ. ವ್ಯಂಜನ ಸಂಧಿಯಲ್ಲಿ ಆದೇಶ ಅಂತ ಬರುತ್ತೆ ಕೇಳಿದ್ರೆ, ಆದೇಶ ಸಂಧಿ. ಇದೊಂದು ವ್ಯಂಜನ ಸಂಧಿ. ಸಂಸ್ಕೃತದಲ್ಲಿ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ, ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್ ಸಂಧಿ, ಎಣ್ ಸಂಧಿ. ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ, ಶ್ಚುತ್ವ, ಅನುನಾಸಿಕ, ಷ್ಟುತ್ವ, ಲಾಸ್ಟ್ ಒನ್ ವಿಸರ್ಗ ಸಂಧಿ. ಇಷ್ಟು ಸಂಧಿಗಳಿದಾವೆ. ಎಲ್ಲದ್ರ ಬಗ್ಗೆ 10 ಸೆಕೆಂಡ್ ಹೇಳ್ತೀನಿ, ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ಬರುತ್ತೆ. ಯಾಕಂದ್ರೆ ಸಂಧಿಗಳ ಮೇಲೆ 2 ರಿಂದ 4 ಕ್ವಶನ್ ಕೇಳಿದ್ದಾರೆ ಇದ್ರೊಳಗಡೆ. ನೋಡೋಣ. ನೋಡಿ, ಸ್ವರ ಸಂಧಿ ಅಂದ್ರೆ 2 ಕಡೆ ಸ್ವರ ಇರಬೇಕು. ವ್ಯಂಜನ ಸಂಧಿ ಅಂದ್ರೆ ಒಂದ್ ಕಡೆ ಸ್ವರ, ಒಂದ್ ಕಡೆ ವ್ಯಂಜನ ಇರ್ಬೇಕು. ಅಂದ್ರೆ ಪೂರ್ವ ಮತ್ತು ಉತ್ತರ ಪದ. ಸಂಧಿ ಅಂದ್ರೆ ಸಂಧಿ ಡೆಫಿನೇಷನ್ ಮೇಲೂ ಕೇಳಿದ್ದಾರೆ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ, ಅರ್ಥಕ್ಕೆ ಧಕ್ಕೆ ಬಾರದಂತೆ ಸೇರಿಸಿ ಉಚ್ಚರಿಸುವುದಕ್ಕೆ ಸಂಧಿ ಅಂತ ಕರಿತೀವಿ. 2 ಅಕ್ಷರಗಳ ಮಧ್ಯೆ ನಡೆದ್ರೆ ಸಂಧಿ ಅಂತ ಕರಿತೀವಿ. 2 ಪದಗಳ ಮಧ್ಯೆ ನಡೆದ್ರೆ ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಲೋಪ ಸಂಧಿ ಅಂದ್ರೆ ಬಹಳ ಸಿಂಪಲ್. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ
ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗತ್ತೆ. ಊರು ಪ್ಲಸ್ ಊರು ಎಂಬಲ್ಲಿ ಊರೂರು ಆಗಿದೆ, ಅದರಲ್ಲಿ ಊಕಾರ ಲೋಪ ಆಗಿದೆ. ಊರೂರು. ಓಕೆ, ಬಿಡಿಸಿದಾಗ ಗೊತ್ತಾಗುತ್ತೆ. ಊರು ಊ ವ್ಯಂಜನ ಇದೆ, ಸ್ವರ ಅದು ಲೋಪ ಆಗುತ್ತೆ. ಆಗಮ ಸಂಧಿ ಅಂದ್ರೆ ಬಿಡಿಸಿದಾಗ ಒಂದು ಅಕ್ಷರ ಕಡಿಮೆ ಬರುತ್ತೆ, ಲೋಪ ಆಗೋದು ಅಂತ ಹೇಳ್ತೀವಿ, ಲೋಪ ಸಂಧಿ. ನೋಡ್ರಿ, ಊರು ಪ್ಲಸ್ ಊರು. ಓಕೆ, ಇಲ್ಲಿರ್ತಕ್ಕಂಥ ಊ ಲೋಪ ಆಗಿದೆ, ಊರೂರು ಅಂತಕ್ಕಂಥದ್ದು. ಆಗಮ ಸಂಧಿ ಅಂದ್ರೆ ಒಂದು ಅಕ್ಷರ ಹೊಸದಾಗಿ ಬರುತ್ತೆ. ಚೀಲ ಪ್ಲಸ್ ಅನ್ನು, ಚೀಲವನ್ನು. ವಾ ಅಂತಕ್ಕಂಥ ಅಕ್ಷರ ಅಲ್ಲಿ ಇಲ್ಲೇ ಇಲ್ಲ, ಸಂಧಿ ಪದದಲ್ಲಿ ಬಂದಿದೆ, ಅದಕ್ಕೆ ನಾವು ಚೀಲವನ್ನು ಆಗಮ ಸಂಧಿ ಅಂತೀವಿ, ಮನೆಯನ್ನು ಆಗಮ ಸಂಧಿ. ಆದೇಶ ಸಂಧಿ ಹೇಳ್ಬೇಕಂದ್ರೆ ಉತ್ತರ ಪದದಲ್ಲಿನ ವ್ಯಂಜನಗಳಾದ ಕ ತ ಪ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಅಂದ್ರೆ ಇರುವ ಒಂದು ಅಕ್ಷರದ ಬದಲಾಗಿ ಮತ್ ಬೇರೊಂದು ವ್ಯಂಜನ ಬರುತ್ತೆ. ಮತ್ತು ಆದೇಶದಲ್ಲಿ 3 ಪ್ರಕಾರ ಇದಾವೆ. ಒಂದು ಗದಬಾದೇಶ, ಒಂದು ವಕಾರಾದೇಶ, ಒಂದು ಚ ಚ ಜಕಾರಾದೇಶ ಅಂತ 3 ಪ್ರಕಾರ ಬರ್ತವೆ. ನೆಕ್ಸ್ಟ್ ಸವರ್ಣ ದೀರ್ಘ ಸಂಧಿ ಅಂದ್ರೆ ಸವರ್ಣಾಕ್ಷರಗಳಾದ ಅ ಆ ಇ ಈ ಉ ಉ ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ. ನೋಡ್ರಿ, ದೇವ ಪ್ಲಸ್ ಆಲಯ, ದೇವಾಲಯ, ದೇವಾಲಯ. ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ, ಸಂಧಿ ಪದದಲ್ಲಿ ಆ ದೀರ್ಘ ಬರುತ್ತೆ, ಇದಕ್ಕೆ ಹೇಳ್ತಾರೆ ಸವರ್ಣ ದೀರ್ಘ ಸಂಧಿ. ಅದೇ ತರ ಗಿರಿ ಪ್ಲಸ್ ಈಶ, ಗಿರೀಶ, ಈಕಾರ ಆದೇಶವಾಗಿ ಬಂದಿದೆ. ಗುರು ಪ್ಲಸ್ ಉಪದೇಶ, ಗುರೂಪದೇಶ, ಊಕಾರ ಬಂದಿದೆ, ಸವರ್ಣ ದೀರ್ಘ ಸಂಧಿ. ಗುಣ ಸಂಧಿ ಅಂದ್ರೆ ಆಕಾರಗಳಿಗೆ ಈಕಾರ ಪರವಾದ್ರೆ ನೋಡ್ರಿ, ಮಹಾ ಪ್ಲಸ್ ಈಶ, ಮಹಾ ಪ್ಲಸ್ ಈಶ, ಮಹೇಶ. ನೋಡ್ರಿ, ಇಲ್ಲಿ ಆಕಾರ, ಇಲ್ಲಿ ಈಕಾರ, ಹಿಂಗೇನಾದ್ರೂ ಪರವಾದ್ರೆ ಸಂಧಿ ಪದದಲ್ಲಿ ಏಕಾರ ಬರುತ್ತೆ. ಅದೇ ಉಕಾರಗಳಿಗೆ ಅಕಾರಗಳ ಬಂದೆ ಉಕಾರ ಬಂದ್ರೆ ಓಕಾರ, ಮಹಾ ಪ್ಲಸ್ ಉನ್ನತಿ, ಮಹೋನ್ನತಿ. ಅದೇ ತರ ಮಹಾ ಪ್ಲಸ್ ಋಷಿ, ಮಹರ್ಷಿ. ಇಲ್ಲಿ ಏಕಾರ, ಓಕಾರ, ಅರ್ಕಾರ ಆದೇಶ ಬರುತ್ತೆ, ಗುಣಸಂಧಿ. ವೃದ್ಧಿ ಸಂಧಿ ಅಂದ್ರೆ ಏಕೈಕ, ಏಕ ಪ್ಲಸ್ ಏಕ ಅಂದ್ರೆ ಆಕಾರಗಳ ಮುಂದೆ ಏ ಐಕಾರ ಬರಬೇಕು, ಸಂಧಿ ಪದಿಯಲ್ಲಿ ಮಾತ್ರ ಸಂಧಿ ಅಕ್ಷರ ಬರುತ್ತೆ, ಐ ಮತ್ತು ಔ, ಏಕೈಕ ವನೌಷಧ ಅಂತ. ಎಣ್ ಸಂಧಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಇದೆ, ಅತ್ಯಾದರ, ಅತಿ ಪ್ಲಸ್ ಆಧಾರ, ಅತ್ಯಾದರ, ಅತಿ ಪ್ಲಸ್ ಆಧಾರ ಏನಾಗತ್ರಿ, ಅತ್ಯಾಧಾರ. ಇಲ್ಲಿ ಏನು ಕಾರ್ಯ ನಡೆದಿದೆ ಅಂತ ನೋಡಿದಾಗ ನೋಡ್ರಿ, ಅತಿ ಇಲ್ಲಿ ಪೂರ್ವ ಪದದಲ್ಲಿ ಈ ಕಾರ ಬಂದು ಉತ್ತರ ಪದದಲ್ಲಿ ಸವರ್ಣವಲ್ಲದ ಅಕ್ಷರ ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಇದೆ ಅಂದ್ರೆ ಈ ಬರೋಂಗಿಲ್ಲ, ಇಲ್ಲಿ ಈ ಬಂದ್ರೆ ಸವರ್ಣ ದೀರ್ಘ ಸಂಧಿ ಆಗ್ಬಿಡುತ್ತೆ. ಇಲ್ಲಿ ಆ ಬರ್ಬೋದು, ಆ ಬರ್ಬೋದು, ಅಂದ್ರೆ ಆ ಜಾತಿ ಬಿಟ್ಟು ಬೇರೆ ಜಾತಿ ಅಕ್ಷರ. ಸವರ್ಣವಲ್ಲದ ಅಕ್ಷರ ಬಂದ್ರೆ ಸಂಧಿ ಪದದಲ್ಲಿ ಯಾಕಾರ ಬರುತ್ತೆ. ಅದೇ ತರ ಇಲ್ಲಿ ಉಕಾರದ ಮುಂದೆ ಸವರ್ಣವಲ್ಲದ ಅಕ್ಷರ ಬಂದ್ರೆ ವಾಕಾರ ಬರುತ್ತೆ. ಅದೇ ತರ ಇಲ್ಲಿ ರೂಕಾರದ ಮುಂದೆ ಸವರ್ಣವಲ್ಲದ ಅಕ್ಷರ ಬಂದ್ರೆ ನಮಗೆ ಇಲ್ಲಿ ರೇಫಾವು ಆದೇಶವಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅತ್ಯಾದರ ಎನ್ನುವಲ್ಲಿ ಯಕಾರ ಬಂದಿದೆ, ಇದು ಎಣ್ ಸಂಧಿ ಸರಿಯಾದ ಉತ್ತರ. ಓಕೆ, ಉಳಿದವೆಲ್ಲ ನೋಡಿದೀವಿ. ಇದು ಎಣ್ ಸಂಧಿ ಅಂತಕ್ಕಂಥದ್ದು. ಯ ವ ಮತ್ತು ರೇಫಾ, ಚಂದ್ರ ಅಂತ ಅನ್ಬೇಕಾದ್ರೆ ರಕಾರ ಆಗ್ತೀವಲ್ರಿ, ಅದಕ್ಕೆ ರೇಫಾ ಅಂತ ಕರಿತೀವಿ, ಅದು ಎಣ್ ಸಂಧಿಗೆ ಉದಾಹರಣೆ. ಇದು ಸರಿಯಾದ ಉತ್ತರ. ಅದಾದ ತಕ್ಷಣ ಇಲ್ಲಿ ಜಸ್ತ್ವ ಅಂತ ಇದೆ, ಶ್ರುತ್ವ ಅಂತ ಇದೆ, ಅನುನಾಸಿಕ ಅಂತ ಇದೆ, ಶ್ರುತ್ವ ಅಂತ ಇದೆ, ವಿಸರ್ಗ ಅಂತ ಇದೆ. ಅದರ ಮುಂದೆ ಚರ್ಚೆ ಮಾಡೋಣ, ಯಾಕಂದ್ರೆ ಒಂದು ಅನುನಾಸಿಕ ಸಂಧಿ ಬಗ್ಗೆ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿಸಿದಾಗ ಯಾವ ಧಾತು ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಧಾತು ಅಂದ್ರೆ ಏನ್ ಗೊತ್ತಾ? ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ. ಇಲ್ಲಿ ಕ್ರಿಯಾಪದದ ಬಗ್ಗೆ ಹೇಳ್ಬಿಡ್ತೀನಿ. ಎಲ್ಲ ಒಂದು ಧಾತುಗಳ ಬಗ್ಗೆನೇ 5 ರಿಂದ 6 ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ನೋಡೋಣ. ಕ್ರಿಯಾಪದ ಅಂದ್ರೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಸೇರಿದಾಗ ಕ್ರಿಯಾಪದ ಆಗುತ್ತದೆ. ಓಕೆ ರೀ, ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಸೇರ್ಬೇಕು, ಅಖ್ಯಾತ ಪ್ರತ್ಯಯ ಸೇರ್ಬೇಕು, ಅವಾಗ ಕ್ರಿಯಾಪದ ಆಗತ್ತೆ.
ನೋಡ್ರಿ, ನೋಡು ಪ್ಲಸ್ ದ ಪ್ಲಸ್ ಅನು. ನೋಡು ಅನ್ನೋದು ಧಾತು, ದ ಅನ್ನೋದು ಕಾಲಸೂಚಕ ಪ್ರತ್ಯಯ, ಭೂತಕಾಲ ಸೂಚಕ ಪ್ರತ್ಯಯ, ಅನು ಅಂತಕ್ಕಂಥದ್ದು ಅಖ್ಯಾತ ಪ್ರತ್ಯಯ. ನೋಡಿದನು ಅಂತ ಆಯ್ತು. ಕೇಳಿದಾನ್ರಿ, ನೋಡಿದನು ಇದರಲ್ಲಿ ಧಾತು ಗುರುತಿಸಿ ಅಂತ ಕ್ವಶನ್ ಕೇಳಿದ್ದಾರೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ. ಅದೇ ತರ ದ ಎಂಬುದು ಯಾವ ಕಾಲಸೂಚಕ ಪ್ರತ್ಯಯ ಅಂತ ಕೇಳಿದ್ದಾರೆ. ಹೌದಾ, ಈ ತರ ಅಥವಾ ಅಖ್ಯಾತ ಪ್ರತ್ಯಯದ ಮೇಲೂ ಕೇಳಿದ್ದಾರೆ. ಧಾತುಗಳಿಗೆ ಈ ಪ್ರತ್ಯಯಗಳು ಸೇರುತ್ತವೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಈ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತೀವಿ. ಈ ಧಾತುಗಳಲ್ಲಿ ಎರಡು ಪ್ರಕಾರ, ಒಂದು ಸಹಜ ಧಾತು, ಒಂದು ಸಾಧಿತ ಧಾತು. ಸಹಜ ಧಾತು, ಸಾಧಿತ ಧಾತು. ಓಕೆ, ಇನ್ನೂ ಎರಡು ಪ್ರಕಾರ ಮಾಡ್ತೀವಿ, ಮುಂದೆ ನೋಡೋಣ ಅದನ್ನ. ಇಲ್ಲಿ ಸಹಜ ಧಾತು ಅಂದ್ರೆ ಯಾವುದೇ ಪ್ರತ್ಯಯ ಸೇರಿರಬಾರದು. ನೋಡು, ಕೇಳು, ಮಾಡು, ಓದು, ಯಾವುದೇ ಪ್ರತ್ಯಯ ಸೇರಿದೆ ಅಂದ್ರೆ ಇಲ್ಲ. ಧಾತು ಆಸ್ ಇಟ್ ಇಸ್ ಧಾತು ಇದ್ರೆ ಸಹಜ ಧಾತು ಅಂತ ಕರಿತೀವಿ. ಸಾಧಿತ ಧಾತು ಅಂದ್ರೆ ಇದಕ್ಕೆ ಇಸು ಪ್ರತ್ಯಯ ಸೇರ್ಬೇಕ್ರಿ. ಏನ್ರಿ, ಇಸು ಪ್ರತ್ಯಯ ಸೇರ್ಬೇಕು. ಡೆಫಿನೇಷನ್ ಹೆಂಗಿದೆ ನೋಡ್ರಿ. ಸಾಧಿತ ಧಾತು ನಾಮ ಪ್ರಕೃತಿಗಳಿಗೆ, ಅನುಕರಣಾವ್ಯಯಗಳಿಗೆ, ಪ್ರೇರಣಾರ್ಥಕ ಧಾತುಗಳಿಗೆ ಮತ್ತು ಭಾವನಾಮಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಸಾಧಿತ ಧಾತು ಎನಿಸಿಕೊಳ್ಳುತ್ತವೆ. ಸ್ವಲ್ಪ ಡೆಫಿನೇಷನ್ ನೋಡ್ರಿ. ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ? ಇಲ್ಲಿ ಆಪ್ಷನ್ ಅಲ್ಲಿ ಸಾಧಿತ ಧಾತು ಅಂತ ಇಲ್ವೇ ಇಲ್ಲ ರೀ, ಇಲ್ವೇ ಇಲ್ಲ. ಆದ್ರೆ ಅದಕ್ಕೆ ನಾವು ಪರ್ಯಾಯವಾಗಿ ಹತ್ರ ಆಗಿರ್ತಕ್ಕಂಥ ಆಪ್ಷನ್ ನೋಡ್ರಿ. ಸಾಮಾನ್ಯ ಧಾತು ಅಂತೂ ಅಲ್ವೇ ಅಲ್ಲ, ಮೂಲ ಧಾತು ಅಲ್ಲ, ಸಂಕೀರ್ಣ ಧಾತು ಅಲ್ಲ, ಪ್ರತ್ಯಯಾಂತ ಧಾತು. ನೋಡ್ರಿ, ಇಲ್ಲಿ ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮುಂದೆ ಇಸು ಪ್ರತ್ಯಯ ಸೇರಿದೆ. ನೋಡ್ರಿ, ಇಲ್ಲಿ ಕೇಳು ಅಂತ ಇದೆ, ಕೇಳು ಪ್ಲಸ್ ಇಸು ಏನಾಗತ್ರಿ? ಕೇಳಿಸು. ಕೇಳಿಸು ಅಂತಕ್ಕಂಥ ಪದ ಇದೆ ಅಲ್ರಿ, ಒಂದು ಪ್ರತ್ಯಯದಿಂದ ಅಂತ್ಯ ಆಗಿದೆ. ಇಸು ಅಂತಕ್ಕಂಥ ಪ್ರತ್ಯಯದ ಅಂತ್ಯ ಆಗಿದೆ, ಅದಕ್ಕೆ ಪ್ರತ್ಯಯಾಂತ ಧಾತು. ಪ್ರತ್ಯಯದಿಂದ ಅಂತ್ಯವಾದ ಧಾತು ಪ್ರತ್ಯಯಾಂತ ಧಾತು. ಸರಿಯಾದ ಉತ್ತರ ಸಾಧಿತ ಧಾತು ಆಗ್ಬೇಕಾಗಿತ್ತು, ಆದ್ರೆ ಅದು ಆಪ್ಷನ್ ಕೊಟ್ಟಿಲ್ಲ, ಅದರ ಬದಲಿ ಆಪ್ಷನ್ ಇದಿದೆ. ಓಕೆ, ನೆಕ್ಸ್ಟ್, ತಾನು ಕೋಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ. ಸರ್ವನಾಮ ಅಂದ್ರೆ ಏನು? ನಾಮಪದದ ಸ್ಥಾನದಲ್ಲಿ ನಿಂತು ಅದೇ ಅರ್ಥವನ್ನು ಕೊಡುವ ಪದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಇನ್ನೊಂದು ಡೆಫಿನೇಷನ್, ನಾಮಪದಗಳಿಗೆ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಏನು ಸರ್ವನಾಮ? ಸರ್ವನಾಮಗಳಲ್ಲಿ ಎಷ್ಟು ಪ್ರಕಾರ ಇದಾವೆ ನೋಡ್ರಿ. ಸರ್ವನಾಮ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಪಂಪ ಕನ್ನಡದ ಆದಿಕವಿ, ಅವನು ವಿಕ್ರಮಾರ್ಜುನ ವಿಜಯವನ್ನು ಬರೆದನು, ಅದು ಪಂಪ ಭಾರತವೆಂದು ಪ್ರಸಿದ್ಧಿಯಾಗಿದೆ. ನೋಡ್ರಿ, ಪಂಪನು ಅಂತ ಬಳಸಿದಾಗ ಮತ್ತೆ ಪಂಪನು ವಿಕ್ರಮಾರ್ಜುನ ವಿಜಯವನ್ನು ಬರೆದನು ಅಂತ ಹೇಳಿಲ್ಲ, ಅವನು ಅಂತ ಬರೆದ್ವಿ, ಅದು ಸರ್ವನಾಮ. ಪಂಪ ಭಾರತ, ಅದು ಪಂಪ ಭಾರತವೆಂದು ಅಂತ ಹೇಳಿದ್ವಿ, ವಿಕ್ರಮಾರ್ಜುನ ವಿಜಯವೂ ಅಂತ ಹೇಳಿಲ್ಲ, ಅದಕ್ಕೆ ನಾಮಪದದ ಬದಲಾಗಿ ಬಳಸ್ತಾರೆ ಸರ್ವನಾಮ. ಈ ಸರ್ವನಾಮಗಳಲ್ಲಿ 3 ಪ್ರಕಾರ ಇದಾವೆ ಗೆಳೆಯರೆ. ಅದೇ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಒಂದೊಂದು ನೋಡೋಣ ಗೆಳೆಯರೆ ಇದ್ರ ಮುಖಾಂತರನೇ. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಬಳಸುವ ಸರ್ವನಾಮಗಳು. ನೋಡ್ರಿ ಯಾವ್ಯಾವು? ಏನು, ಯಾರು, ಯಾವಾಗ, ಎಲ್ಲಿ, ಇವೆಲ್ಲವೂ ಪ್ರಶ್ನಾರ್ಥಕ ಸರ್ವನಾಮಗಳು ಗೆಳೆಯರೆ, ನೆನ್ಪಿಟ್ಕೊಳ್ಬೇಕು. ಏನು, ಯಾರು, ಯಾವಾಗ, ಎಲ್ಲಿ, ಏಕೆ, ಹೇಗೆ, ಇವೆಲ್ಲವೂ ಪ್ರಶ್ನೆಗಳನ್ನು ಕೇಳಬೇಕಾದಾಗ ಬಳಸ್ತೀವಿ. ಇವು ಪ್ರಶ್ನಾರ್ಥಕ ಸರ್ವನಾಮಗಳು. ಆತ್ಮಾರ್ಥಕ ಸರ್ವನಾಮಗಳು, ಆತ್ಮ ಅಂದ್ರೆ ಗೌರವ, ಗೌರವಾರ್ಥದಲ್ಲಿ ಬಳಸುವ ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ನೋಡ್ರಿ, ಇನ್ನೊಂದ್ಸರಿ ಬಹಳ ಸರಿ ಕ್ವಶನ್ ಕೇಳಿದಾನೆ. ನೆಕ್ಸ್ಟ್ ನಾಳೆ ನೀವು ಬರೀತಕ್ಕಂಥದ್ರಲ್ಲೂ ಕೇಳ್ತಾರೆ ಕ್ವಶನ್, ಆತ್ಮಾರ್ಥಕ ಸರ್ವನಾಮವನ್ನು ಗುರುತಿಸಿ ಅಂತ. ಆತ್ಮಾರ್ಥಕ ಸರ್ವನಾಮ 2 ಇದಾವೆ ಗೆಳೆಯರೆ. ಇವನ್ನ ಗೌರವ ಕೊಟ್ಟು ಮಾತಾಡಬೇಕಾದ್ರೆ ನಾವು ಇದನ್ನ ಬಳಕೆ ಮಾಡ್ತೀವಿ. ನೋಡ್ರಿ, ಆತ್ಮಾರ್ಥಕ ಸರ್ವನಾಮ 2 ಇದಾವೆ, ಒಂದು ತಾನು ಮತ್ತೊಂದು ತಾವು. ಫಿಕ್ಸ್ ಆಗ್ರಿ, ಇದ್ರ ಮೇಲೆ ಕ್ವಶನ್ 100% ಕೇಳ್ತಾರೆ. ತಾನು ಅಂದ್ರೆ ಇದು ಏಕವಚನ, ತಾವು ಅಂದ್ರೆ ಬಹುವಚನ. ಹೆಂಗೆ ಗೌರವವಾಗಿ ಬಳಸ್ತೀವಿ ನೋಡ್ರಿ. ಯಾವುದೋ ಒಬ್ಬ ಸೌಕಾರನ ಹತ್ರ ದಣಿಗಳ ಮುಂದೆ ಒಬ್ಬ
ಬಡ ರೈತ ಸಾಲಕ್ಕಂತ ಹೋಗಿರ್ತಾನ್ರಿ. ಬುದ್ಧಿ ಸ್ವಲ್ಪ ಸಾಲ ಕೊಡ್ರಿ ಬುದ್ಧಿ ಅಂತೇಳಿ, ಸರಿ ಸಾಲ ಇಲ್ಲ ಕಣೋ, ದುಡ್ಡಿಲ್ಲ ಕಣೋ ಅಂತ. ಅವಾಗ ಇವನು ಏನ್ ಹೇಳ್ತಾನ್ರಿ, ತಾವು ದೊಡ್ಡ ಮನಸ್ಸು ಮಾಡ್ಬೇಕು ಬುದ್ಧಿ, ತಾವು ಅಂದ್ರೆ ಗೌರವ ಕೊಟ್ಟು ಮಾತಾಡೋದ್ರಿ. ಇದು ಗೌರವಾರ್ಥದಲ್ಲಿ ಬಳಸಿರ್ತಕ್ಕಂಥ ಸರ್ವನಾಮ ತಾವು. ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡಿರ್ತಾನ್ರಿ, ಮೇಲ್ವರ್ಗದ ವ್ಯಕ್ತಿ, ಕೆಳ ವ್ಯಕ್ತಿ ಅವನನ್ನು ವಿರೋಧಿಸಂಗಿಲ್ಲ, ಎದುರು ಮಾತಾಡೋಂಗಿಲ್ಲ. ಅವ್ನು ಮಾತಾಡ್ತಾನೆ, ತಾನು ಏನ್ ಮಾಡಿದ್ರು ಕರೆಕ್ಟ್ ನೋಡ್ರಿ. ಅವನನ್ನು ಬೈಬೇಕಾದ್ರೂ ಕೂಡ ಗೌರವವಾಗಿ ಬೈತಾ ಇದ್ದಾನ್ರಿ. ತಾನು ಏನ್ ಮಾಡಿದ್ರು ಕರೆಕ್ಟ್, ನಾನ್ ಮಾತ್ರ ಏನು ಮಾಡಬಾರದು. ಈ ತರ ಗೌರವಾರ್ಥದಲ್ಲಿ ಬಳಸುವ ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಅಂದ್ರೆ ಆತ್ಮವನ್ನು ಸಂಬೋಧಿಸಲು, ಗೌರವ ಕೊಡಲು ಬಳಸ್ತೀವಿ. ತಾನು, ತಾವು. ಪುರುಷಾರ್ಥಕ ಇಲ್ಲಿ ಇದೆ ನೋಡ್ರಿ, ತಾನು ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ತಾನು ಕೋಡಗ ಅಂದ್ರೆ ನಾನು ಕೋಡಗ ಅಂತ, ಅದು ತಾನು ಕೋಡಗ ಪರರನ್ನು ಅಣಕಿಸಿತು ಅಂದಾಗ ತಾನು ಅಂತಕ್ಕಂಥದ್ದು ಇದು ಆತ್ಮಾರ್ಥಕ ಸರ್ವನಾಮ. ಇದು ಸರಿಯಾದ ಉತ್ತರ ಗೆಳೆಯರೆ, 100%. ತಾನು, ತಾವು ನೆನ್ಪಿಟ್ಕೊಂಡ್ರಿ. ಬಂದ್ರೆ ಆತ್ಮಾರ್ಥಕ ಸರ್ವನಾಮ, ಕಣ್ಣು ಮುಚ್ಕೊಂಡು ಹಾಕ್ರಿ. ನೆಕ್ಸ್ಟ್ ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ಅಂದ್ರೆ ವ್ಯಕ್ತಿಗಳಿಗಾಗಿ ಬಳಸಿದ ಸರ್ವನಾಮಗಳು, ವ್ಯಕ್ತಿಗಳಿಗಾಗಿ ಬಳಸಿರ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗಲ್ಲ. ನೋಡ್ರಿ, ನಾನು, ನೀನು, ಅವನು, ಅವಳು, ಅವರು, ಇವರು, ಈ ತರ ನೋಡ್ರಿ. ಇದ್ರಲ್ಲಿ ಡಿವೈಡ್ ಆಗ್ತವೆ. ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷ, ಉತ್ತಮ ಪುರುಷ. ಅದೇ ತರ ಮಧ್ಯಮ ಪುರುಷ, ಮಧ್ಯಮ ಪುರುಷ. ಅದೇ ತರ ಪ್ರಥಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಉತ್ತಮ ಪುರುಷ ಅಂದ್ರೆ ತನ್ನ ಸಂಬಂಧವನ್ನು ಇಟ್ಟುಕೊಂಡು ಬಳಸಿದ ಸರ್ವನಾಮಗಳು, ತನ್ನ ಸಂಬಂಧವನ್ನು ಇಟ್ಟುಕೊಂಡು ಬಳಸಿದ ಸರ್ವನಾಮಗಳು. ನಾನು 8ನೇ ತರಗತಿ ವಿದ್ಯಾರ್ಥಿ, ನಾನು ಶಾಲೆಗೆ ಹೋಗುತ್ತೇನೆ. ನನ್ನ ಸಂಬಂಧ ಮಾತಾಡ್ತಾ ಇದ್ದೀನ್ರಿ, ಅದಕ್ಕೆ ಇದು ನಾನು, ನಾವು. ನಾನು ಅಂತಕ್ಕಂಥದ್ದು ಏಕವಚನ, ನಾವು ಅಂತಕ್ಕಂಥದ್ದು ಬಹುವಚನ. ಇದು ಉತ್ತಮ ಪುರುಷ. ಮಧ್ಯಮ ಪುರುಷ ಎದುರುಗಡೆಯ ವ್ಯಕ್ತಿಯನ್ನ ಸಂಬೋಧಿಸಲು ಬಳಸುವ ಸರ್ವನಾಮಗಳು, ಎದುರುಗಡೆಯ ವ್ಯಕ್ತಿಯನ್ನ ಸಂಬೋಧಿಸಲು ಬಳಸುವ ಸರ್ವನಾಮಗಳು. ನೀನು, ನೀವು. ನೀನೆಲ್ಲಿ ಹೋಗ್ತಾ ಇದೀಯಾ, ನೀವೆಲ್ಲಿ ಹೋಗ್ತಾ ಇದ್ದೀರಾ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗ್ರಿ. ನೀನು, ನೀವು, ಏಕವಚನ ಬಹುವಚನ. ಪ್ರಥಮ ಪುರುಷ ಅನ್ಯ ವ್ಯಕ್ತಿಯನ್ನ ಸಂಬೋಧಿಸಲು ಬಳಸುವ ಸರ್ವನಾಮಗಳು, ಅನ್ಯ ವ್ಯಕ್ತಿಯನ್ನು ಸಂಬೋಧಿಸಲು ಬಳಸುವ ಸರ್ವನಾಮಗಳಿಗೆ ನಾವು ಪ್ರಥಮ ಪುರುಷ ಅಂತ ಕರಿತೀವಿ. ಯಾವ ನೋಡ್ರಿ, ಅವನು, ಅವಳು, ಅವರು, ಇವರು. ಇವು 4 ಇದಾವೆ. ಇವೆಲ್ಲ ವ್ಯಕ್ತಿಗಳಿಗೆ ಬಳಸ್ತೀವಿಲ್ರಿ, ಅದಕ್ಕೆ ಪುರುಷಾರ್ಥಕ ಸರ್ವನಾಮಗಳು ಅಂತ ಕರೀತಾರೆ. ಓಕೆ, ಇದೇ ಕಾನ್ಸೆಪ್ಟ್ ಇಂಗ್ಲಿಷ್ ಅಲ್ಲಿ ಇದೆ. ಎಷ್ಟು ಕನ್ಫ್ಯೂಸ್ ಆಗುತ್ತೆ ನೋಡ್ರಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇದೆ. ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್, ದೇ. ಇಲ್ಲ ಹಂಗಿಲ್ಲ ರೀ. ಪ್ರಥಮ ಪುರುಷ ಅಂದ್ರೆ ಅವನು. ಸ್ವಲ್ಪ ನೆನ್ಪಿಡ್ಕೊಡ್ರಿ, ಡೆಫಿನೇಷನ್ ನೆನ್ಪಿಡ್ರಿ, 100% ನೆನ್ಪಿರುತ್ತೆ ನಿಮಗೆ. ಉತ್ತಮ ಪುರುಷ ಅಂದ್ರೆ ಉತ್ತಮ, ನಾನು ಉತ್ತಮ, ನನ್ನ ಸಂಬಂಧ. ನೀನು ಮಧ್ಯಮ, ಅವನು ಪ್ರಥಮ. ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ. ಈ ತರ ನೆನ್ಪಿಡ್ಕೊಡ್ರಿ. ಇದ್ರ ಮೇಲೆ ಕ್ವಶನ್ ಆಗಿದೆ, ನೋಡೋಣ. ನಿಷೇಧಾರ್ಥಕ ಸರ್ವನಾಮ ಇಲ್ಲೇ ಇಲ್ಲ, ಸುಮ್ಮನೆ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಬಂದೇ ಬಿಡ್ತೀರಿ ಪ್ರಶ್ನೆ ನೋಡ್ರಿ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದಿರುವ ಸರ್ವನಾಮ ಪದವನ್ನು ಗುರುತಿಸಿ. ಗೆರೆ ಹೇಳಿದ್ರೆ ಅವನು ಅಂತ ಗುರುತಿ, ನಾನು ಹೇಳೇ ಬಿಟ್ಟಿದ್ದೀನಿ ನೋಡಿ. ಉತ್ತಮ ಪುರುಷ ಏನ್ರಿ, ಅವನು ಏನ್ರಿ, ಅಲ್ಲ, ಏನು, ನಾನು, ನಾವು. ಮಧ್ಯಮ ಪುರುಷ ಏನ್ರಿ, ನೀನು, ನೀವು. ಪ್ರಥಮ ಪುರುಷ ಏನ್ರಿ, ಅವನು, ಅವಳು, ಅವರು, ಇವರು. ಇದು ಪ್ರಥಮ ಪುರುಷ ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಅಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಕೊಟ್ಟಿದ್ದಾನ್ರಿ. ಯಾವಂತ ಹೇಳ್ಬೋದಾ, ತಾನು, ತಾವು. ಓಕೆ, ಈ ತರ ಕ್ವಶನ್ ಕೇಳ್ತಂಗೆ ಹೇಳಿದ್ರೆ ಆಯ್ತಾರೆ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು? ನಾ ಆಲ್ರೆಡಿ ಹೇಳಿದೆ, ವಸ್ತುವಾಚಕದಲ್ಲಿ 3 ಪ್ರಕಾರಗಳಿವೆ. ವಸ್ತುವಾಚಕದಲ್ಲಿ 3 ಪ್ರಕಾರಗಳಿವೆ. ಯಾವ್ಯಾವು? ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ ಅಥವಾ ಅನ್ವರ್ಥ ನಾಮ.
ಓಕೆ ರೀ, ಮೂರಿದಾವ್ರಿ. ಈ ಮೂರ ಮೇಲೆ ಪ್ರಶ್ನೆ ಕೇಳ್ತಾರ ಅಂತ ಹೇಳಿದೆ. ರೂಢನಾಮ ಅಂದ್ರೆ ಬಹುಕಾಲದಿಂದ ರೂಢಿಯಿಂದ ಬಂದ ಪದಗಳು. ನಮ್ಮ ತಾತ ಮುತ್ತಾತ ಮನುಷ್ಯ ಯಾವಾಗ ಬುದ್ಧಿವಂತ ಜೀವಿ ಆದ್ನೋ, ನಾಗರಿಕ ಜೀವಿ ಆದ್ನೋ, ಅವತ್ತಿಂದ ಅದಕ್ಕೆ ಅದೇ ಹೆಸರು ಕರ್ಕೊಂಡ್ ಬಂದಿರ್ಬೇಕು. ಇವತ್ತು ಅದೇ ಕರಿತಾ ಇರ್ಬೇಕು ನೋಡ್ರಿ. ನದಿ, ಪರ್ವತ, ಹುಡುಗ, ಓಕೆ ರೀ, ಹುಡುಗ, ಹುಡುಗಿ, ಜಗತ್ತು, ಊರು, ಪಟ್ಟಣ ಇವೆಲ್ಲ ರೂಢನಾಮಗಳು. ಅದೇ ಅಂಕಿತ ನಾಮ ಅಂದ್ರೆ ವಸ್ತು, ವ್ಯಕ್ತಿ, ಸ್ಥಳಗಳನ್ನ ಗುರುತಿಸುವುದಕ್ಕಾಗಿ ಸಾಕಷ್ಟು ನದಿಗಳಿದಾವ್ರಿ. ಆ ನದಿ ಈ ನದಿ ಅನ್ನಕ್ ಬರುತ್ತೆ ಅಂದ್ರೆ ಇಲ್ಲ, ಅದಕ್ಕೊಂದು ಹೆಸರಿಡ್ಬೇಕು ಗುರುತಿಸೋಕೆ. ಪರ್ವತ ಇದೆ, ಆ ಪರ್ವತ ಈ ಪರ್ವತ ಹಂಗೆ ಹೇಳೋಕ್ ಆಗೋದಿಲ್ಲ ರೀ. ನಂದಿ ಬೆಟ್ಟ, ಕಾಂಚನಜುಂಗ, ಹಿಮಾಲಯ ಪರ್ವತ, ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ, ಈ ತರ ಹೆಸರಿಡ್ಬೇಕ್ರಿ. ಎಲ್ಲ ಇಲ್ಲಿ ಏನೇನ್ ರೂಢನಾಮ ಇದಾವಲ್ರಿ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರುಗಳು. ರಾಮ, ಲಕ್ಷ್ಮಣ, ಸೀತೆ, ಅದೇ ತರ ಪರ್ವತ, ಹಿಮಾಲಯ ಪರ್ವತ, ಗಂಗಾ ನದಿ, ಓಕೆ, ಅದೇ ತರ ಬೆಂಗಳೂರು, ಧಾರವಾಡ, ಇವು ಅಂಕಿತ ನಾಮಗಳು ನೋಡ್ರಿ. ನಂದಿ ಬೆಟ್ಟ, ಹಿಮಾಲಯ ಪರ್ವತ, ಹಿಮಾಲಯ ಪರ್ವತ. ಅದೇ ತರ ಅನ್ವರ್ಥಕ ನಾಮ ಅಂದ್ರೆ ಅರ್ಥಕ್ಕೆ ಅನುಗುಣವಾಗಿ ಮಾಡುವ ಉದ್ಯೋಗ, ವ್ಯಾಪಾರ ಮತ್ತು ವ್ಯಕ್ತಿಯ ಗುಣ ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ಪದಗಳಿಗೆ ನಾವು ಅನ್ವರ್ಥಕ ನಾಮ ಅಂತ ಹೇಳ್ತೀವಿ ನೋಡ್ರಿ. ಪಂಡಿತ ಅವನ ಗುಣ ರೀ ಇದು, ಪಂಡಿತ. ವ್ಯಾಪಾರಿ ಅವನ ಉದ್ಯೋಗ ರೀ ಇದು. ಭಿಕ್ಷುಕ, ಭಿಕ್ಷುಕ, ಓಕೆ. ಅದೇ ತರ ವಿಜ್ಞಾನಿ, ವಿಜ್ಞಾನಿ ಅವನ ಹುದ್ದೆ ರೀ ವಿಜ್ಞಾನಿ. ಅದೇ ತರ ಅಧ್ಯಕ್ಷ, ಅಧ್ಯಕ್ಷ. ಅದೇ ತರ ಕುಂಟ, ಕುರುಡ, ಹೆಳವ ಅವನ ಗುಣಗಳು. ಅವನ ಗುಣ ಹೆಂಗಿದಾನೆ, ಕುರುಡ, ಕಣ್ಣಿಲ್ಲ ಅವನಿಗೆ. ಈ ತರ ಅನ್ವರ್ಥಕವಾಗಿ ಆ ವ್ಯಕ್ತಿ ಹೆಂಗಿರ್ತಾನೋ ನಾವು ಅವನಿಗೆ ಸಂಬೋಧಿಸೋದು. ಅವನು ಬಹಳ ಎತ್ತರ ಇದ್ದ ಅಂದ್ರೆ ಎತ್ತರ ಅಂತ ಕರಿತೀವಿ, ಲಂಬ ಅಂತ ಕರಿತೀವಿ. ಗಿಡ್ಡ ಇದ್ದಂದ್ರೆ ಗಿಡ್ಡ ಅಂತ ಕರಿತೀವಿ. ಈ ತರ ಅವನ ಗುಣಗಳಿಗೆ. ಅವನು ಕುರುಡ ಇದ್ದ ಅಂದ್ರೆ ಕುರುಡ ಅಂತ ಕರಿತೀವಿ, ಕಣ್ಣಿಲ್ಲ ಅಂದ್ರೆ. ಈ ತರ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂದ್ರೆ ವಿಜ್ಞಾನಿ. ಯಾಕೆ ಅಂದ್ರೆ ಅವನ ಹೆಸರು ಬೇರೆ ಇದೆ ರೀ, ಅವನ ಹೆಸರು ಬೇರೆ ಇದೆ. ಆದ್ರೆ ಅವನಿಗೆ ಅನ್ವರ್ಥಕವಾಗಿ ನಾವೇ ಒಂದು ಹೆಸರು ಕೊಟ್ಟಿದೀವಿ. ಈಗ CNR ರಾವ್ ಅಂತ ಇದ್ದಾರೆ, ವಿಜ್ಞಾನಿ ಅಂತ ಕರಿತೀವಿ. ಯಾಕಂದ್ರೆ ಅವ್ರು ಸಾಕಷ್ಟು ಸಂಶೋಧನೆಗಳು ಮಾಡ್ತಕ್ಕಂಥದ್ದು ಅವ್ರ ಹುದ್ದೆ ಅದು, ಅವರ ಗುಣ ಅದು. ಆದ್ದರಿಂದ ವಿಜ್ಞಾನಿ ಇಲ್ಲಿ ಸರಿಯಾದ ಉತ್ತರ. ಸೀತೆ ಯಾವ್ದ್ರಿ, ಅಂಕಿತ ನಾಮ. ನದಿ ರೂಢನಾಮ. ಅವನು ಇದು ಸರ್ವನಾಮ ಬರುತ್ತೆ, ಸುಮ್ಮನೆ ಕೊಟ್ಟಿದ್ದಾರೆ ಆಪ್ಷನ್ ಅಷ್ಟೇ. ಓಕೆ. ಇಲ್ಲಿ ನಂತರದ ಪ್ರಶ್ನೆ, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಲಿಂಗಗಳು ಅಂತ ಟಾಪಿಕ್ ಇದೆ. ನಾವು ಹೇಳೋ ರೀತಿ ಲಿಂಗ ಅಂದ್ರೆ ಕ್ರಿಯಾವಾಚಕ ಅಲ್ಲದಿದ್ದರೂ, ವಿಭಕ್ತಿ ಪ್ರತ್ಯಯ ಸೇರದಿದ್ದರೂ ಅರ್ಥವತ್ತಾಗಿರುವ ಪದವೇ ಲಿಂಗ ಅಂತ ಹೇಳ್ತೀವಿ. ಈ ಲಿಂಗಗಳಲ್ಲಿ 3 ಪ್ರಕಾರ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಅದರಲ್ಲಿ ಕೇಶಿರಾಜ ಮಧ್ಯ ಪ್ರವೇಶಿಸಿ ಲಿಂಗ 9 ತೆರಂ ಅಂತ ಹೇಳ್ಬಿಟ್ಟಾರೆ. ಲಿಂಗಗಳಲ್ಲಿ 9 ಪ್ರಕಾರಗಳಿದಾವೆ ಅಂತ. ಆದ್ರೆ 9 ಪ್ರಕಾರಗಳು ಯಾವ್ಯಾವು ಅಂತ ತಲೆ ಕೆಡಿಸ್ಕೊಂಡ್ಬಿಡ್ರಿ ಎಲ್ಲರೂ. ನೋಡ್ರಿ 9 ಲಿಂಗಗಳು ಯಾವ್ಯಾವು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಅದೇ ತರ ಪುನ್ನಪುಂಸಕಲಿಂಗ, ಪುನ್ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಅದೇ ತರ ಪುಂ ಸ್ತ್ರೀಲಿಂಗ, ಪುಂ ಸ್ತ್ರೀಲಿಂಗ, ಅದೇ ತರ ನಿತ್ಯ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ, ಅದೇ ತರ ವಾಚ್ಯಲಿಂಗ, ಅವ್ಯಯಲಿಂಗ, ಅದೇ ತರ ತ್ರಿವಿಧ ಲಿಂಗ. ಇವು 9 ಪ್ರಕಾರಗಳರಿ. ಎಲ್ಲದ್ರ ಬಗ್ಗೆ ಸುಮ್ಮನೆ ಒಂದು ಸಣ್ಣ ಕಾನ್ಸೆಪ್ಟ್ ಕೊಡ್ತೀನಿ ನಿಮಗೆ, ನೋಡ್ಕೊಳ್ರಿ. ಪುಲ್ಲಿಂಗ, ಪುಲ್ಲಿಂಗ ಅಂದ್ರೆ ಯಾವುದೇ ಒಂದು ಪದವನ್ನು ಪ್ರಯೋಗಿಸಿದಾಗ ಅದು ಗಂಡು ಎಂದು ನಮ್ಮ ಮನಸ್ಸಿಗೆ ಹೊಳೆದರೆ ಅದು ಪುಲ್ಲಿಂಗ. ರಾಜ ಅಂತ ಇದೆ, ಅದು ಕೇಳಿದ ತಕ್ಷಣ, ಪ್ರಯೋಗ ಮಾಡಿದ ತಕ್ಷಣ, ಓ ಇದು ಗಂಡು ಜಾತಿಗೆ ಸೇರಿದೆ. ರಾಜ, ರಾಮ, ಅಧ್ಯಕ್ಷ, ಸಚಿವ, ಕವಿ, ಹೌದ್ರಿ, ಕವಿ, ಸಾಮ್ರಾಟ, ಹೌದಾ, ರಾಜ,
ಮಧುಮಗ, ಮಧುಮಗಳು, ಸಾಕಷ್ಟು. ಅಧ್ಯಕ್ಷ, ಸಚಿವ, ಸುಲ್ತಾನ, ಈ ತರ. ಸ್ತ್ರೀಲಿಂಗ ಅಂದ್ರೆ ಒಂದು ಶಬ್ದವನ್ನು ಪ್ರಯೋಗಿಸಿದಾಗ ಅದು ಹೆಣ್ಣು ಎಂದು ನಮ್ಮ ಮನಸ್ಸಿಗೆ ಬೆಳೆದರೆ ಅದು ಸ್ತ್ರೀಲಿಂಗ. ನೋಡ್ರಿ ಇಲ್ಲಿ ಕವಿಯತ್ರಿ, ಕವಿಯತ್ರಿ, ಸಾವಿತ್ರಿ, ಸಾಮ್ರಾಜ್ಞೆ, ಸಾಮ್ರಾಜ್ಞೆ, ರಾಣಿ, ಮಧುಮಗಳು, ಮಧುಮಗಳು. ಹೌದಾ? ಇವೆಲ್ಲವೂ ಸ್ತ್ರೀಲಿಂಗ. ನಪುಂಸಕ ಅಂದ್ರೆ ನಾವು ಕೆಲವು ಶಬ್ದಗಳನ್ನ ಪ್ರಯೋಗ ಮಾಡಿದಾಗ ಅದು ಗಂಡೋ ಹೆಣ್ಣೋ ಎಂದು ಎರಡೂ ಅರ್ಥಗಳು ಒಳಿದೇ ಇದ್ರೆ ಅದಕ್ಕೆ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ನೋಡ್ರಿ, ನದಿ, ಪರ್ವತ. ನದಿ ಅಂದ ತಕ್ಷಣ ಇದು ಪುಲ್ಲಿಂಗನೋ ಸ್ತ್ರೀಲಿಂಗೋ ಹೊಳಿಲಿಲ್ಲ, ಇದು ನಪುಂಸಕ ಲಿಂಗ. ಎಲ್ಲಾ ನಿರ್ಜೀವ ವಸ್ತುಗಳು, ಎಲ್ಲಾ ಪ್ರಾಣಿ ಮತ್ತು ಪಕ್ಷಿಗಳನ್ನ ನಪುಂಸಕಕ್ಕೆ ಸೇರಿಸ್ಬೇಕು ಅಂತ ಕೇಶಿರಾಜ ಹೇಳಿದನ್ರಿ. ನೋಡ್ರಿ, ನದಿ, ಪರ್ವತ, ಬೆಟ್ಟ, ಗುಡ್ಡ, ಕಲ್ಲು, ಮೇಜು, ಕುರ್ಚಿ, ಹಲಗೆ, ಆದ ಪ್ರಾಣಿಗಳು. ಒಂದ್ಸರಿ ಕೇಳ್ತಾನ್ರಿ, ಹುಂಜ ಇದು ಯಾವ ಲಿಂಗ ಅಂತ ಕೊಟ್ಬಿಟ್ಟು ಫಸ್ಟ್ ಆಪ್ಷನ್ ಪುಲ್ಲಿಂಗ ಇಟ್ಬಿಟ್ಟಿರ್ತಾನ್ರಿ. ನೀವು ಭಾಳ ತಲೆ ಓಡಿಸಿ ಪುಲ್ಲಿಂಗ ಹಾಕಿರೋ 1 ಮಾರ್ಕ್ಸ್ ಕಳ್ಕೊತೀರಿ. ನೋಡ್ರಿ, ಅದು ಹುಂಜ ಇರ್ಲಿ, ಕೋಳಿ ಇರ್ಲಿ, ಆಡು, ಕತ್ತೆ, ಜಿಂಕೆ, ಸಾರಂಗ, ಈ ಸಿಂಹ, ಸಿಂಹಿಣಿ, ಹುಲಿ, ಕುದುರೆ, ತೋಳ, ನರಿ, ಹದ್ದು, ಯಾವುದೇ ಪ್ರಾಣಿ ಪಕ್ಷಿ ಇರ್ಲಿ ಇಲ್ಲಿ ನಪುಂಸಕಕ್ಕೆ ಸೇರಿಸ್ರಿ ಅಂತ ಹೇಳಿದಾನೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ಮತ್ತು ನಿರ್ಜೀವ ವಸ್ತುಗಳು, ನಿರ್ಜೀವ ವಸ್ತುಗಳನ್ನ ಇಲ್ಲಿ ನಪುಂಸಕಕ್ಕೆ ಸೇರಿಸ್ಬೇಕು ಅಂತ ಹೇಳ್ತಾನೆ. ಮಗು ಕೂಡ ನಪುಂಸಕ ಲಿಂಗ ರೀ. ಯಾಕಂದ್ರೆ ಮಗು ಹುಟ್ಟಿತು ಅಂದ ತಕ್ಷಣ ಅದು ಗಂಡೋ ಹೆಣ್ಣು ಅಂತ ಹೊಳೆಯೋದಿಲ್ಲ ರೀ, ನಪುಂಸಕ ಲಿಂಗ. ಆದ್ರೆ ಕ್ವಶನ್ ಅಲ್ಲಿ ಕೊಟ್ಟಾಗ ಅದು ನಿತ್ಯ ನಪುಂಸಕದಲ್ಲೂ ಬರುತ್ತೆ, ಆದ್ರೆ ಆಪ್ಷನ್ ಅಲ್ಲಿ ಒಂದು ಮಾತ್ರ ಇರುತ್ತೆ. ನೋಡೋಣ. ಪುಲ್ಲಿಂಗ ಗೊತ್ತಾಯ್ತು, ಸ್ತ್ರೀಲಿಂಗ ಗೊತ್ತಾಯ್ತು, ನಪುಂಸಕ ಗೊತ್ತಾಯ್ತು. ಪುನ್ ನಪುಂಸಕ ಅಂದ್ರೆ ಕೆಲವು ಪದಗಳನ್ನು ಪ್ರಯೋಗಿಸಿದಾಗ ಪುಲ್ಲಿಂಗದಂತೆನೂ ಕಾಣ್ತಾವ್ರಿ, ನಪುಂಸಕದಂತೆನೂ ಕಾಣ್ತಾವ್ರಿ. ಅದಕ್ಕೆ ಪುನ್ ನಪುಂಸಕ. ನೋಡ್ರಿ, ಪುನ್ ಪುಲ್ಲಿಂಗವೂ ಅಂತೂ ಕಾಣುತ್ತೆ, ನಪುಂಸಕದಂತೆಯೂ ಕಾಣ್ತಾವೆ. ಎಕ್ಸಾಂಪಲ್ ನೋಡ್ರಿ, ಗ್ರಹವಾಚಕಗಳು. ಗ್ರಹವಾಚಕಗಳು ಅಂದ್ರೆ ಎಲ್ಲಾ ಗ್ರಹಗಳ ಹೆಸರುಗಳು, ನಕ್ಷತ್ರಗಳ ಹೆಸರುಗಳು, ಆಕಾಶದಲ್ಲಿ ಇರ್ತಕ್ಕಂಥ ಎಲ್ಲಾ ಆಕಾಶ ಕಾಯಗಳ ಹೆಸರುಗಳು ಇಲ್ಲಿ ಬರ್ತಾವ್ರಿ. ಸೂರ್ಯ ಹುಟ್ಟಿದನು. ಸೂರ್ಯ ಅಂದ ತಕ್ಷಣ ನಮ್ ಹೊಳೆಯೋದಿಲ್ಲ ರೀ ನಮ್ಮ ತಲೆಗೆ. ಸೂರ್ಯ ಅಂದ ತಕ್ಷಣ ಪುಲ್ಲಿಂಗನು ನಪುಂಸಕಲಿಂಗನು. ಆ ಸೂರ್ಯ ಆದ್ರೆ ನಪುಂಸಕಲಿಂಗ, ಈ ವ್ಯಕ್ತಿ ಆದ್ರೆ ಪುಲ್ಲಿಂಗ. ಹೆಂಗ್ ಮಾಡೋದು ಅಂತೇಳಿ ಕನ್ಫ್ಯೂಸ್ ಆಗುತ್ತಲ್ರಿ. ನೋಡ್ರಿ, ಪುಲ್ಲಿಂಗಕ್ಕೆ ಸೇರಿರ್ತವೆ, ನಪುಂಸಕಕ್ಕೆ ಸೇರಿಸ್ತವೆ. ಎಲ್ಲಾ ಗ್ರಹವಾಚಕಗಳು ಸ್ವಲ್ಪ ನೆನ್ಪಿಡ್ಕೊಂಡ್ರೆ ಸೂರ್ಯ, ಚಂದ್ರ, 8 ಗ್ರಹಗಳು ಎಲ್ಲವೂ ಕೂಡ ಇಲ್ಲೇ ಬರ್ತಾವ್ರಿ. ನೆಕ್ಸ್ಟ್ ಋತುವಾಚಕಗಳು. ಗ್ರೀಷ್ಮ ಋತು, ಸೀಸನ್ ಅಂತೀವಲ್ರಿ, ಋತುವಾಚಕಗಳು ಗ್ರೀಷ್ಮ, ಶಿಶಿರ, ಶರದ್, ಹೇಮಂತ, ವಸಂತ ಕಾಲ, ಅದೇ ತರ ಚಳಿಗಾಲ, ಶರತ್ ಕಾಲ, ಇವೆಲ್ಲವೂ ಕೂಡ ಇಲ್ಲೇ ಬರ್ತವೆ. ಪುನ್ ನಪುಂಸಕ ಅಂದ್ರೆ ಎಲ್ಲಾ ಗ್ರಹಗಳ ಹೆಸರುಗಳು ಮತ್ತು ಎಲ್ಲಾ ಋತುಮಾನಗಳ ಹೆಸರುಗಳು ನೆನ್ಪಿಟ್ಕೊಂಡ್ಬಿಟ್ರೆ ಅದು ಪುನ್ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಅಂದ್ರೆ ಕೆಲವು ಪದಗಳನ್ನು ಪ್ರಯೋಗಿಸಿದಾಗ ಸ್ತ್ರೀಲಿಂಗದಂತೆನೂ ಕಾಣ್ತಾವ್ರಿ, ನಪುಂಸಕದಂತೆನೂ ಕಾಣ್ತವೆ. ಇದೇ ಮೊನ್ನೆ ಒಂದ್ಸರಿ ಎಕ್ಸಾಮಿಗೆ ಕೇಳಿದ್ದ, ಮೊನ್ನೆ ಅಕೌಂಟ್ಸ್ ಎಕ್ಸಾಮಿಗೆ. ತುಂಗೆ ಹರಿಯುತ್ತಿದೆ, ಇದು ಯಾವ ಲಿಂಗ ಅಂತ ಕೇಳಿದ್ದಾರೆ. ಇದು ನದಿ ಹೆಸರು ಅಂತ ಗೊತ್ತಾದ ತಕ್ಷಣ ಇದಕ್ಕೆ ನಾವು ಸ್ತ್ರೀ ನಪುಂಸಕ ಅಂತ ಕರಿತೀವ್ರಿ. ಓಕೆ. ಅದೇ ತರ ಸಾವಿತ್ರಿ ಓದುತ್ತಿದ್ದಾಳೆ ಅಂದ್ರೆ ಸ್ತ್ರೀಲಿಂಗ ರೀ. ಸಾವಿತ್ರಿ ವರವನ್ನು ಕೊಡುತ್ತಾಳೆ ಅಂದ್ರೆ ಸ್ತ್ರೀ ನಪುಂಸಕ ಲಿಂಗ. ನೋಡ್ರಿ, ಇಲ್ಲಿ ಏನೇನ್ ಬರ್ತಾವ್ರಿ ಸ್ತ್ರೀ ನಪುಂಸಕ ಲಿಂಗದಲ್ಲಿ? ಎಲ್ಲಾ ನದಿಗಳ ಹೆಸರುಗಳು. ಎಲ್ಲಾ ನದಿ, ಯಾವುದೇ ನದಿ ಇರ್ರಿ, ಕೃಷ್ಣೆ, ಗಂಗೆ, ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಬ್ರಹ್ಮಪುತ್ರ, ಗಂಗಾ, ಯಾವುದೇ ನದಿ ಕೊಟ್ರು ಅದು ಸ್ತ್ರೀ ನಪುಂಸಕ ಲಿಂಗ, ನೆನಪಿಟ್ಕೊಳ್ರಿ. ಅದೇ ತರ ದೇವತೆ ವಾಚಕಗಳು, ದೇವತೆ ಹೆಸರುಗಳು, ಲಕ್ಷ್ಮಿ, ಗಂಗೆ, ಸರಸ್ವತಿ. ಅದ್ರ ಬಳಕೆ ಹೆಂಗ್ ಮಾಡಿರ್ತಾರ ಅದ್ರ ಮೇಲೆ ಡಿಪೆಂಡ್ ರೀ. ಓಕೆ ರೀ. ಲಕ್ಷ್ಮಿ, ಗಂಗೆ, ಸರಸ್ವತಿ, ಅಣ್ಣಮ್ಮ, ಮಾರಮ್ಮ ಎಲ್ಲವೂ ಕೂಡ ಇಲ್ಲೇ ಬರ್ತಾವೆ. ಗಂಗೆ, ಗೌರಿ. ನೋಡ್ರಿ, ನದಿಗಳ ಹೆಸರುಗಳು, ದೇವತೆ ಹೆಸರುಗಳು ಸ್ತ್ರೀ ನಪುಂಸಕ. ಗ್ರಹಗಳ ಹೆಸರುಗಳು, ಋತುಗಳ ಹೆಸರುಗಳು ಪುನ್ ನಪುಂಸಕ. ಪುಂ ಸ್ತ್ರೀಲಿಂಗ. ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಪುಲ್ಲಿಂಗಕ್ಕೂ ಅದನ್ನೇ ಬಳಸ್ತೀವ್ರಿ, ಸ್ತ್ರೀಲಿಂಗಕ್ಕೂ ಅದನ್ನೇ ಬಳಸ್ತೀವ್ರಿ. ನೋಡ್ರಿ, ಅವರು, ಇವರು, ಯಾರು, ಹೋದವರು, ಬಂದವರು, ನೋಡಿದವರು, ತಿರುಗಿದವರು, ಕೇಳಿದವರು. ನೋಡ್ರಿ, ಅವರು ಬಂದ್ರು ಅಂತ ಹೇಳ್ತೀವ್ರಿ, ಬರೀ ಪುಲ್ಲಿಂಗ ಅಷ್ಟೇ ಇರ್ತಾರೆ ಅಂದ್ರೆ ಅದರಲ್ಲಿ ಇಲ್ಲ. ಎರಡಕ್ಕೂ ಇದನ್ನೇ ಬಳಸ್ತೀವಿ, ಪುಲ್ಲಿಂಗಕ್ಕೂ ಬಳಸ್ತೀವಿ, ಸ್ತ್ರೀಲಿಂಗಕ್ಕೂ ಬಳಸ್ತೀವಿ. ಅದಕ್ಕೆ ಪುಂ ಸ್ತ್ರೀಲಿಂಗ ಅಂತ ಕರೆದರೆ ಅವರು, ಇವರು, ಯಾರು, ಹೋದವರು, ಬಂದವರು.
ನಿತ್ಯ ನಪುಂಸಕಲಿಂಗ. ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಕೆಲವು ಶಬ್ದಗಳನ್ನ ನಾವು ನಪುಂಸಕವಾಗಿಯೇ ಬಳಕೆ ಮಾಡ್ತೀವಿ. ಅವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಸೇರಿದ್ರೂ ಕೂಡ ನಪುಂಸಕವಾಗಿಯೇ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ರಿ, ಮಗು, ಶಿಶು, ದಂಡು, ಸೈನ್ಯ, ತಂಡ, ಸಮೂಹ. ಓ, ಅಶೋಕನ ಸೈನ್ಯ ಬಂದಿತ್ತು ಅಂತ ಹೇಳ್ತೀವ್ರಿ. ಸೈನ್ಯ ಅನ್ನೋ ನಪುಂಸಕವಾಗಿ ಬಳಕೆ ಮಾಡ್ತಾ ಇದೀವಿ. ಅದಕ್ಕೆ ಇದು ನಿತ್ಯ ನಪುಂಸಕ ಲಿಂಗ. ಅಲ್ಲಿ ಪುಲ್ಲಿಂಗನೂ ಇರುತ್ತೆ, ಸ್ತ್ರೀಲಿಂಗನೂ ಇರುತ್ತೆ. ಹೌದಾ? ಅದೇ ತರ ಮಗು ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ ಆಗಿರ್ಬೋದು. ಮಗು ಜನಿಸಿತು ಅಂತ ಹೇಳ್ತೀವ್ರಿ. ಅದೇ ತರ ಸಮೂಹ, ಸಮೂಹ ಬಂದಿತ್ತು ಅಂತ ಹೇಳ್ತೀವಿ. ಅದರಲ್ಲಿ 2 ಲಿಂಗ ಇರ್ತವೆ. ಗಂಡು ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ. ಇಲ್ಲಿ ಮಗು, ಶಿಶು, ದಂಡು, ಸೈನ್ಯ, ತಂಡ, ಸಮೂಹ ಇವೆಲ್ಲವೂ ಕೂಡ ನಿತ್ಯ ನಪುಂಸಕ ಲಿಂಗಗಳು. ನೆಕ್ಸ್ಟ್ ವಾಚ್ಯ ಲಿಂಗ, ಅವ್ಯಯ ಲಿಂಗ, ತ್ರಿವಿಧ ಲಿಂಗ ಅಂತ ಹೇಳ್ತಾರೆ. ಕೆಲವು ಸರ್ವನಾಮಗಳಿಗೆ, ಕೆಲವು ಪರಿಮಾಣವಾಚಕಗಳಿಗೆ ಮತ್ತು ಕೆಲವು ಗುಣವಾಚಕಗಳಿಗೆ ಪ್ರತ್ಯೇಕವಾದ ಲಿಂಗವಿಲ್ಲ. ಅವು 3 ಲಿಂಗಗಳಲ್ಲೂ ಒಂದೇ ರೀತಿ ಬಳಕೆಯಾಗುತ್ತವೆ. ಅವಕ್ಕೆ ವಾಚ್ಯಲಿಂಗ, ಅವ್ಯಯಲಿಂಗ, ತ್ರಿವಿಧ ಲಿಂಗ ಅಂತ ಹೇಳ್ತಾರೆ. ನೋಡಿ, ಕೆಲವು ಸರ್ವನಾಮಗಳಂದ್ರೆ ನಾನು, ನೀನು. ಇದು ನೋಡ್ರಿ, ಪುಲ್ಲಿಂಗಕ್ಕೂ ಇದನ್ನ ಬಳಸ್ತೀವಿ, ಸ್ತ್ರೀಲಿಂಗಕ್ಕೂ ಇದನ್ನ ಬಳಸ್ತೀವಿ, ನಪುಂಸಕಕ್ಕೂ ಬಳಸ್ತೀವಿ. ನಾನು 8ನೇ ತರಗತಿ ವಿದ್ಯಾರ್ಥಿ ಅಂತ ಹುಡುಗ ಹೇಳ್ತಾನ್ರಿ. ನಾನು 8ನೇ ತರಗತಿ ವಿದ್ಯಾರ್ಥಿನಿ ಅಂತ ಹುಡುಗಿನೂ ಹೇಳ್ತಾಳ್ರಿ. ಎರಡಕ್ಕೂ ನಾನು ಅಂತ ಬಳಕೆ ಆಯ್ತಲ್ರಿ. ನೀನು ಅಂತ ನೋಡಿ, ನೀನು ಅಪರಾಧಿ, ನೀನು ಕಳ್ಳಿ ಅಂತ ಹೇಳ್ತಾರೆ ನೋಡಿ. ಆ ತರ ನಾನು, ನೀನು. ಅದೇ ತರ ದೊಡ್ಡದು, ಚಿಕ್ಕದು ಗುಣವಾಚಕಗಳು. ದೊಡ್ಡದು, ಚಿಕ್ಕದು. ನೋಡ್ರಿ, ಅವನ ಕೀರ್ತಿ ದೊಡ್ಡದು, ಅವಳ ಕೀರ್ತಿ ದೊಡ್ಡದು, ಅದರ ಗಾತ್ರ ದೊಡ್ಡದು. ವಸ್ತುಗೂ ಬಳಸ್ತೀವಿ ನಪುಂಸಕಕ್ಕೂ ಕೂಡ. ಅದೇ ತರ ಇಬ್ಬರು, ಮೂವರು. ಹೌದಾ? ಪುಲ್ಲಿಂಗಕ್ಕೂ ಬಳಸ್ತೀವಿ ಇಬ್ರು ಅಂತ, ಸ್ತ್ರೀಲಿಂಗಕ್ಕೂ ಬಳಸ್ತೀವಿ. ಅದೇ ತರ ದೊಡ್ಡ, ಚಿಕ್ಕ. ನೋಡ್ರಿ, ನೀವು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಬಹಳ ಈಸಿ ಇದಾವೆ. ಗೆಸ್ ಮಾಡಿ ಆನ್ಸರ್ ಆಗ್ಬೋದು. ಇದ್ರ ಮೇಲೆ 2ರಿಂದ 3 ಕ್ವಶನ್ ಬಂದಿದ್ದಾವೆ, ಬರ್ತಾವ್ ಕೂಡ. ನೋಡ್ರಿ, ನಿತ್ಯ ನಪುಂಸಕ ಲಿಂಗ ಇದರಲ್ಲಿ ಯಾವ್ದ್ರಿ? ಶಿಶು ಹೇಳಿದ್ದರಿ. ಶಿಶು, ಮಗು, ತಂಡ, ಸೈನ್ಯ ಅಂತ. ಶನಿ ಯಾವ್ದ್ರಿ? ಪುನ್ನಪುಂಸಕ ರೀ. ಹುಡುಗಿ ಯಾವ್ದ್ರಿ? ಹುಡುಗಿ ಸ್ತ್ರೀಲಿಂಗ. ಮನೆ ಅನ್ನೋದು ಯಾವ್ದ್ರಿ? ನಪುಂಸಕ ಲಿಂಗ. ಓಕೆ ರೀ, ಇದು ಲಿಂಗಗಳ ಬಗ್ಗೆ ಇತ್ತು. ನೆಕ್ಸ್ಟ್, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯಗಳು ಯಾವ್ಯಾವು ಅಂತ ಹೇಳ್ತಾರೆ ಗೆಳೆಯರೆ. ಇಲ್ಲಿ ನೋಡ್ರಿ, ವಿಭಕ್ತಿ ಪ್ರತ್ಯಯಗಳಂದ್ರೆ ನಾನು ಹೇಳೇ ಬಿಡ್ತೀನಿ. ಫಸ್ಟ್ ವಿಭಕ್ತಿ ಪ್ರಥಮ. ಇದ್ರ ಮೇಲೆ 4ರಿಂದ 5 ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಡ್ತೀನಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಸಂಬೋಧನ ನೋಡ್ರಿ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ಇದ್ರ ಮೇಲೆ 3 ಕ್ವಶನ್ ಕೇಳ್ತಾರೆ. ಒಂದು ಹೊಸಗನ್ನಡ ಪ್ರತ್ಯಯ, ಒಂದು ಹಳಗನ್ನಡ ಪ್ರತ್ಯಯ, ಒಂದು ಕಾರಕಗಳು. ನೋಡ್ರಿ, ಹೊಸಗನ್ನಡ ಪ್ರತ್ಯಯ ಉ, ಅನ್ನು, ಇಂದ, ಗೆ, ಕೆ, ಹೀಗೆ. ಪಂಚಮಿ ದೆಸೆಯಿಂದ, ದೆಸೆಯಿಂದ. ಷಷ್ಠಿ ಆ, ಸಪ್ತಮಿ ಅಲ್ಲಿ. ಸಂಬೋಧನ ಆ ಅಥವಾ ಎ ಅಂತ ಹೇಳ್ತಾರೆ. ಹೊಸಗನ್ನಡ ಪ್ರತ್ಯಯ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಹೀಗೆ. ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಸಂಬೋಧನ ಆ ಅಥವಾ ಎ. ಇವಿಷ್ಟು ಬರ್ತಾವ್ರಿ. ಹಳೆಗನ್ನಡ ಪ್ರತ್ಯಯ ಪ್ರಥಮ ಮಾ ವ್ಯಂಜನ ರೀ. ಇದು ಆ ಬರ್ದ್ಬಿಟ್ಟು ಮಾ ವ್ಯಂಜನ. ತೃತೀಯ ಇಂ, ಇಂ, ಇಂದಂ, ಇಂ, ಇಂದಂ. ಚತುರ್ಥಿ ಸೇಮ್ ಗೆ. ಪಂಚಮಿ ಅತ್ತಣಿಂ, ಅತ್ತಣಿಂ. ಅದೇ ತರ ಷಷ್ಠಿ ಸೇಮ್ ಆ ಬರುತ್ತ್ರಿ. ಸಪ್ತಮಿ ಓಳ್ ಬರುತ್ತ್ರಿ. ಸಂಬೋಧನ ಇರಾ ಅಂತ ಬರುತ್ತ್ರಿ. ಕೇಳ್ತಾರೆ ಎಕ್ಸಾಮಿಗೆ. ಪ್ರಥಮ ಮಾವ್ಯಂಜನ, ದ್ವಿತೀಯ ಆ ಬರ್ದು ಮಾವ್ಯಂಜನ, ಮತ್ತೆ ಇದನ್ನು ಈ ತರನು ಬರೀತಾರೆ ಅಂ ಅಂತ. ತೃತೀಯ ಇಂ, ಇಂದಂ. ಚತುರ್ಥಿ ಸೇಮ್ ಗೆ, ಕೆ, ಹೀಗೆ. ಅದೇ ತರ ಪಂಚಮಿ ಅತ್ತಣಿಂ, ಷಷ್ಠಿ ಆ, ಸಪ್ತಮಿ ಒಳ್. ಸಂಬೋಧನ ಇರಾ.
ಓಕೆ ರೀ. ಕಾರಕಗಳು ಅಂತ ಕೇಳ್ತಾ ಇದ್ದಾನೆ ಇತ್ತೀಚೆಗೆ, ಇದರಲ್ಲೂ ಕೇಳಿದಾನೆ, 3 ಕ್ವಶನ್ ಕೇಳಿದಾನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡ್ರಿ ಕಾರಕಗಳು. ಪ್ರಥಮ ಕರ್ತೃ ನೆನ್ಪಿಟ್ಕೊಳ್ಬೇಕ್ರಿ, ದ್ವಿತೀಯ ಕರ್ಮ ನೆನ್ಪಿಟ್ಕೊಳ್ಬೇಕ್ರಿ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ ಅಂತ ಕರೀತಾರೆ, ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನ ಅಭಿಮುಖೀಕರಣ. ನೆನ್ಪಿಟ್ಕೊಳ್ಬೇಕ್ರಿ. ಇದನ್ನ ಕಂಠಪಾಠನೂ ಹಾಕ್ಬೋದು ನೀವು, ಇಲ್ಲ ಅಂದ್ರೆ ಅದ್ರ ಅರ್ಥ ತಿಳ್ಕೊಳ್ಬೇಕಾಗುತ್ತೆ. ಈಗ ನೋಡ್ರಿ, ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನ ಅಭಿಮುಖೀಕರಣ ಅಂತ ಬರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಚತುರ್ಥಿ ವಿಭಕ್ತಿ ಕಾರಕ ಯಾವುದು ಅಂತ ಕೇಳ್ತಾರೆ. ನೀವು ಸೀರಿಯಲ್ ಬಂದಿರ್ತೀರಿ, ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪದಾನ, ಅಲ್ಲ ಅಷ್ಟು ಚತುರ್ಥಿ ಅಪದಾನ ಬರುತ್ತೆ, ಅಪದಾನ ಸಂಪ್ರದಾನ ಅಲ್ಲ, ಫಸ್ಟ್ ಸಂಪ್ರದಾನನೇ ಬರುತ್ತೆ. ಹಿಂಗ್ ಕನ್ಫ್ಯೂಸ್ ಆಗುತ್ತೆ, ನೆನ್ಪಿಡ್ಕೋಬೇಕು. ಸಂಪ್ರದಾನ ಅಂದ್ರೆ ಕೂಡುವಿಕೆ ಅಂತ ಅರ್ಥ ರೀ. ಸಂಪ್ರದಾನ ಅಂದ್ರೆ ಮಕ್ಕಳು ಶಾಲೆಗೆ ಬರುತ್ತಾರೆ, ಒಂದ್ ಕಡೆ ಕೂಡ್ತಾ ಇದಾರಲ್ರಿ, ಶಾಲೆಗೆ. ಎಲ್ಲಿ ಕೂಡ್ತಾ ಇದಾರೆ? ಶಾಲೆ ಮುಂದೆ ಯಾವ ಪ್ರತ್ಯಯ ಇದೆ ರೀ? ಗೆ ಅಂತ ಇದೆ ರೀ, ಹೌದಿಲ್ರಿ? ಗೆ ಅನ್ನೋದು ಯಾವ ಪ್ರತ್ಯಯ ರೀ? ಚತುರ್ಥಿ. ಹಿಂಗ ಅರ್ಥ ಆಗುತ್ತೆ ಚತುರ್ಥಿ ಸಂಪ್ರದಾನ. ಅಪದಾನ ಅಂದ್ರೆ ಅಗಲುವಿಕೆ ರೀ, ಮರದ ದೆಸೆಯಿಂದ ಹಣ್ಣು ಉದುರಿತು. ಇಲ್ಲಿ ಅಪದಾನ ದೂರ ಆಗ್ತಾ ಇದೆ ನೋಡ್ರಿ, ಮರದಿಂದ ಕೆಳಗೆ ಬೀಳ್ತಾ ಇದೆ ಅಲ್ರಿ, ದೂರ ಆಗ್ತಾ ಇದೆ. ಅಪದಾನ ಅಂದ್ರೆ ದೂರವಾಗುವಿಕೆ, ಅಗಲುವಿಕೆ ಅಂತ ಕರಿತೀವಿ. ಎಲ್ಲಿಂದ ಅಗಲಿತು, ಎಲ್ಲಿಂದ ದೂರ ಆಯ್ತು? ಮರದ ಬಾಜು ಏನಿದೆ ರೀ? ದೆಸೆಯಿಂದ ಅಂತಕ್ಕಂಥ ಪ್ರತ್ಯಯ ಇದೆ, ಇದು ಪಂಚಮಿ ಅಂತ ನೆನ್ಪಿಟ್ಕೊಳ್ಬೇಕ್ರಿ. ಈ ತರ ಸಾಕಷ್ಟು ಇದಾವೆ. ಸದ್ಯ ಎಲ್ಲ ಕ್ಲಾಸಲ್ಲಿ ಹೇಳಕ್ ಆಗೋದಿಲ್ಲ, ಅದನ್ನ ಡೀಟೇಲ್ ಆಗಿ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ಬಹಳ ಸಂಕ್ಷಿಪ್ತ ಸಮಯ ಇದೆ. ನೋಡ್ರಿ, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಯಾವ ಪ್ರತ್ಯಯ ಸೇರುತ್ತೆ? ನೋಡ್ರಿ, ಈ 3 ಚತುರ್ಥಿ ವಿಭಕ್ತಿಗಳೇ, ಆದ್ರೆ ಈ ಪದಕ್ಕೆ ಯಾವ ಸೇರುತ್ತೆ ಅಂತ ಕೇಳಿದಾರೆ. ಊಟಗೆ ಆಗತ್ತೇನ್ರಿ? ಊಟ ಹೀಗೆ ಆಗುತ್ತೇನ್ರಿ? ಊಟಕ್ಕೆ. ಇದು ಸರಿಯಾದ ಉತ್ತರ. ಇದು ಚತುರ್ಥಿ ವಿಭಕ್ತಿ ರೀ, ಓಕೆ. ನಂತರದ ಪ್ರಶ್ನೆ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡ್ರಿ, ಸಪ್ತಮಿದ ಯಾವ್ದ್ರಿ ಕಾರಕಾರ್ಥ? ಅಧಿಕರಣ. ಅಧಿಕರಣ ಅಂದ್ರೆ ಏನು ಅಂದ್ರೆ, ಇಲ್ಲಿದೆ ನೋಡ್ರಿ, ಅಧಿಕರಣ ಅಂದ್ರೆ ಸ್ಥಾನ ಅಥವಾ ಆಧಾರ ಅಂತ ಕರೀತಾರೆ. ಸ್ಥಾನ ಅಥವಾ ಆಧಾರ ಅಂತ ಹೆಂಗ್ ಕಂಡುಹಿಡಿಯೋದು? ಅಧಿಕರಣ ಸಪ್ತಮಿದೆ ಅಂತೇಳಿ ನೋಡ್ರಿ. ಅಧಿಕರಣ ಸಪ್ತಮಿದೆ ಹೆಂಗಂದ್ರೆ, ಅಧಿಕರಣದ ಅರ್ಥ ಏನ್ರಿ? ಸ್ಥಾನ ಅಥವಾ ಆಧಾರ. ಮಕ್ಕಳು ಮನೆಯಲ್ಲಿ ಇದ್ದಾರೆ, ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂತಿದಲ್ರಿ, ಒಂದು ಸ್ಥಾನ ರೀ, ಪ್ಲೇಸ್ಮೆಂಟ್, ಒಂದು ಆಧಾರ. ಎಲ್ಲಿ? ಮನೆ. ಅದ್ರ ಬಾಜು ಏನಿದೆ ರೀ? ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಇದೆ. ಅಲ್ಲಿ ಯಾವ ಪ್ರತ್ಯಯ ರೀ? ಸಪ್ತಮಿ ಅಲ್ರಿ, ಅದಕ್ಕೆ ಆನ್ಸರ್ ಸಪ್ತಮಿ ರೀ. ಮಕ್ಕಳು ಮನೆಯಲ್ಲಿ ಇದ್ದಾರೆ, ಸ್ಥಾನ, ಆಧಾರ. ಇಲ್ಲಿ ಅಪದಾನ ಇದೆ. ಅಪದಾನ ಅಂದ್ರೆ ಹೇಳಿದ್ರೆ ಅಗಲುವಿಕೆ. ಮರದ ದೆಸೆಯಿಂದ ಹಣ್ಣು ಉದುರಿತು. ದೆಸೆಯಿಂದ ಅಂತಕ್ಕಂಥದ್ದು ಅದು ಅಗಲುವಿಕೆ ತೋರಿಸುತ್ತೆ, ಅದು ಪಂಚಮಿ. ಸಂಪ್ರದಾನ ಅಂದ್ರೆ ಕೂಡುವಿಕೆ. ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಶಾಲೆಗೆ. ಗೆ ಅಂತಕ್ಕಂಥದ್ದು ಪ್ರಥಮ. ಸಂಬಂಧ ಅಂದ್ರೆ ಏನ್ ಗೊತ್ತಾ? ಶಾಲೆಗೆ ಅಂತಕ್ಕಂಥ ಚತುರ್ಥಿ. ನೆಕ್ಸ್ಟ್ ಸಂಬಂಧ ಅಂದ್ರೆ ಎಲ್ಲೆಲ್ಲಿ ಸಂಬಂಧ ಬರುತ್ತದೋ ಅಲ್ಲಲ್ಲಿ ಈ ಪ್ರತ್ಯಯ ಬಳಸ್ತಾರಂದ್ರೆ. ರಾಮನ ಸಹೋದರ, ರಾಮನ ಸಂಬಂಧ ಮಾತಾಡ್ತಾ ಇದ್ದೀವಿ. ಯಾರ ಸಂಬಂಧ ರೀ? ರಾಮ. ಅಲ್ಲಿ ಯಾವ ಪ್ರತ್ಯಯ ಸೇರಿದೆ ರೀ? ಆ. ಇದು ಷಷ್ಠಿ ವಿಭಕ್ತಿ ನೋಡ್ರಿ. ಅಪದಾನ ಅಂದ್ರೆ ಪಂಚಮಿ, ಹೌದಾ? ಸಂಪ್ರದಾನ ಅಂದ್ರೆ ಚತುರ್ಥಿ, ಸಂಬಂಧ ಅಂದ್ರೆ ಷಷ್ಠಿ, ಅಧಿಕರಣ ಅಂದ್ರೆ ಸಪ್ತಮಿ. ಸರಿಯಾದ ಉತ್ತರ ಸಪ್ತಮಿ ಗೆಳೆಯರೇ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಇದು ವಿಭಕ್ತಿ ಪಲ್ಲಟ ಅಂತ ಒಂದು ಟಾಪಿಕ್ ಇದೆ ರೀ, ವಿಭಕ್ತಿ ಪಲ್ಲಟ. ನೋಡ್ರಿ, ದ್ವಿತೀಯದಿಂದ ಷಷ್ಠಿ ಅಂತ ಇದೆ, ಇಲ್ಲಿಂದನೇ ತೊಗೊಂಬಿಡನ್ರಿ. ಅವು 4-5 ಪ್ರಕಾರ ಇದಾವೆ. ಅಂದ್ರೆ ನಾವು ಶಿಷ್ಟ ಭಾಷೆಯಲ್ಲಿ ಮಾತಾಡ್ತಿರ್ತಕ್ಕಂಥ ಒಂದು ಪದವನ್ನ
ಆಡು ಭಾಷೆಯಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯವಾಗಿ ಬದಲಾಯಿಸಿದ್ರು ಒಂದೇ ಅರ್ಥ ಕೊಡುತ್ತೆ ಗೆಳೆಯರೆ. ಎಕ್ಸಾಂಪಲ್, ಮೊನ್ನೆ ಒಂದು ಎಕ್ಸಾಮ್ ಕೇಳಿದ್ರೆ CTIಗೆ, ಅಕ್ಕಿಯಿಂದ ಇಡ್ಲಿಯನ್ನು ಮಾಡುತ್ತಾರೆ. ಅಕ್ಕಿಯಿಂದ ಇಡ್ಲಿಯನ್ನು ಮಾಡುತ್ತಾರೆ. ಅಕ್ಕಿಯಿಂದ ಇಡ್ಲಿಯನ್ನು ಮಾಡುತ್ತಾರೆ. ಇದನ್ನ ಈ ತರ ಹೇಳ್ಬೋದಲ್ರಿ, ಅಕ್ಕಿಯಲ್ಲಿ ಇಡ್ಲಿಯನ್ನು ಮಾಡುತ್ತಾರೆ. ಅಕ್ಕಿಯಲ್ಲಿ ಇಡ್ಲಿಯನ್ನು ಮಾಡುತ್ತಾರೆ. ಎರಡು ಒಂದೇ ಅರ್ಥ ಬರ್ತದೆ. ಅಕ್ಕಿಯಿಂದ ಅಂದ್ರೂ ಒಂದೇ, ಅಕ್ಕಿಯಲ್ಲಿ ಅಂದ್ರೂ ಒಂದೇ ರೀ. ಆದ್ರೆ ಇಲ್ಲಿ ವಿಭಕ್ತಿ ಪಲ್ಲಟ ಆಗಿದೆ. ಇಲ್ಲಿ ತೃತೀಯ ವಿಭಕ್ತಿ ಇರ್ತಕ್ಕಂಥದ್ದು ಇಲ್ಲೇನಾಗಿದೆ ರೀ, ಸಪ್ತಮಿ ವಿಭಕ್ತಿ ಆಗಿದೆ. ದ್ವಿತೀಯದಿಂದ ಸಪ್ತಮಿ ಪಲ್ಲಟಗೊಂಡಿದೆ, ಬದಲಾವಣೆಗೊಂಡಿದೆ. ಅದೇ ತರ ಇಲ್ಲಿನೂ ಒಂದು ಕೊಟ್ಟಿದ್ದಾರೆ, ಹಳ್ಳದಲ್ಲಿ ಬಿದ್ದನು. ಇಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಇದೆ ರೀ. ಇಲ್ಲಿ ಏನ್ ಬಳಸಿದಾರೆ ನೋಡ್ರಿ, ಚತುರ್ಥಿ ಬಳಸಿದಾರ್ರಿ. ಓಕೆ, ಚತುರ್ಥಿ. ಇಲ್ಲಿ ಸಪ್ತಮಿ ನೋಡ್ರಿ, ಸಪ್ತಮಿ ಬರುವ ಕಡೆ ಚತುರ್ಥಿ ಬಳಕೆ, ಹೌದಿಲ್ರಿ? ಸಪ್ತಮಿಯಿಂದ ಚತುರ್ಥಿ ಆಪ್ಷನ್ ಇದೆ ನೋಡ್ರಿ. ಹಳ್ಳದಲ್ಲಿ ಬಿದ್ದನು ಅಂದ್ರು ಅದೇ ಅರ್ಥ, ಹಳ್ಳಕ್ಕೆ ಬಿದ್ದನು ಅಂದ್ರು ಅದೇ ಅರ್ಥ. ಆದ್ರೆ ಇಲ್ಲಿ ವಿಭಕ್ತಿ ಬದಲಾವಣೆಗೊಂಡಿದೆ. ಇದಕ್ಕೆ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ನೋಡ್ರಿ. ಹಳ್ಳದಲ್ಲಿ ಸಪ್ತಮಿಯಿಂದ ಚತುರ್ಥಿ ಬದಲಾಗಿದೆ, ಪಲ್ಲಟಗೊಂಡಿದೆ. ಆದ್ರೂ ಒಂದೇ ಅರ್ಥ ರೀ. ಹಳ್ಳದಲ್ಲಿ ಬಿದ್ದನು ಅಂದ್ರೆ ಅದೇ ಅರ್ಥ, ಹಳ್ಳಕ್ಕೆ ಬಿದ್ದನು ಅಂದ್ರು ಅದೇ ಅರ್ಥ. ಇದಕ್ಕೆ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಇದನ್ನು ಕಳೆದ 2 ಪ್ರಶ್ನೆ ಪತ್ರಿಕೆಗಳಿಂದ ಕೇಳ್ಕೊತಾ ಬರ್ತಾ ಇದ್ದಾನೆ. ಇನ್ನು ಮಾ ಉ ವಿಭಕ್ತಿ ಪ್ರತ್ಯಯ ಹೇಳಿದ್ ನೋಡ್ರಿ. ಇದು ಮಾ ಯಾವ ವಿಭಕ್ತಿ ರೀ? ಮಾ ಇದು ಪ್ರಥಮ ವಿಭಕ್ತಿ ತೋರಿಸಿದ್ದೆ ರೀ. ಪ್ರಥಮ ವಿಭಕ್ತಿ ಮಾ, ಹಳೆಗನ್ನಡ ಪ್ರತ್ಯಯ. ಉ ಯಾವ ಪ್ರತ್ಯಯ ರೀ? ಪ್ರಥಮ ವಿಭಕ್ತಿ ಹೊಸಗನ್ನಡ ಪ್ರತ್ಯಯ. ಅದೇ ತರ ಅತ್ತಣಿಂ ಅಂತ ಕೊಟ್ಟಿದ್ದಾರೆ. ಅತ್ತಣಿಂ ಇದು ಯಾವ ಪ್ರತ್ಯಯ ರೀ? ಅತ್ತಣಿಂ ಇದು ಪಂಚಮಿ ವಿಭಕ್ತಿ. ಹೊಸಗನ್ನಡ ಏನಿದೆ ರೀ? ದೆಸೆಯಿಂದ. ದೆಸೆಯಿಂದ. ಓಕೆ, ಈಗ ಇದಿಷ್ಟನ್ನು ತೆಗೆದು ಬಿಡೋದ್ರಿ. ಮಾ ಉ ಅಂದ್ರೆ ಮಾ ಹಳಗನ್ನಡ ಪ್ರತ್ಯಯ ಪ್ರಥಮದ್ದು, ಉ ಹೊಸಗನ್ನಡ ಪ್ರತ್ಯಯ. ಅತ್ತಣಿಂ ಪಂಚಮಿಯ ಹಳಗನ್ನಡ ಪ್ರತ್ಯಯ, ದೆಸೆಯಿಂದ ಹೊಸಗನ್ನಡ ಪ್ರತ್ಯಯ. ಅಂದ್ರೆ ಮಾ ಉ ಆಗುತ್ತೆ, ಅತ್ತಣಿಂ ಏನಾಗತ್ರಿ? ದೆಸೆಯಿಂದ ಸರಿಯಾದ ಉತ್ತರ. ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ, ಸ್ವಲ್ಪ ಟ್ವಿಸ್ಟ್ ಮಾಡಿ. ನೆಕ್ಸ್ಟ್ ಅದೇ ತರ ಅಕರ್ಮಕ ಧಾತುವಿಗೆ ಉದಾಹರಣೆ ಕೊಡಿ ನೋಡ್ರಿ. ಕೇಳಿದ್ದಾರೆ, ಧಾತುಗಳಲ್ಲಿ ಬಳಕೆಗೆ ಅನುಗುಣವಾಗಿ ಧಾತುಗಳಲ್ಲಿ 2 ಪ್ರಕಾರ ಇದಾವೆ. ಮತ್ತೆ ಒಂದು ಅಕರ್ಮಕ ಧಾತು, ಒಂದು ಸಕರ್ಮಕ ಧಾತು. ಒಂದು ಸಕರ್ಮಕ ಧಾತು, ಮತ್ತೊಂದು ಅಕರ್ಮಕ ಧಾತು. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ ಗೆಳೆಯರೆ. ಸ್ವಲ್ಪ ಈಸಿ ಮೆಥಡ್ ಇದೆ. ಸಕರ್ಮಕ ಧಾತು ಅಂದ್ರೆ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು. ಅಂದ್ರೆ ನಾವು ಅಲ್ಲಿ ಕೊಟ್ಟಿರ್ತಾರೆ, ಒಂದು ಪದ ಕೊಟ್ಟಿರ್ತಾರೆ, ಇಲ್ಲಿ ತಿನ್ನು ಅಂತ ಇದೆ. ಈ ಪದವನ್ನ ಇಟ್ಕೊಂಡು ನಾವು ವಾಕ್ಯ ಮಾಡಬೇಕು. ಅದರಲ್ಲಿ ಕರ್ಮ ಪದ ಬರಬೇಕು ವಾಕ್ಯ ಮಾಡಿದಾಗ. ರಾಮನು ಹಣ್ಣನ್ನು ತಿಂದನು. ರಾಮನು ಹಣ್ಣನ್ನು ತಿಂದನು ಅಂತ ಇದೆ ರೀ. ವಾಕ್ಯ ಮಾಡಿದೀವಿ, ಕರ್ಮಪದ ಬಂದಿದೆ. ಇದು ಸಕರ್ಮಕ ಧಾತು. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳು ಅಂತಾನು ಕರೀತಾರೆ, ಕರ್ಮಪದವನ್ನು ಬಯಸುವ ಧಾತುಗಳು. ಅಕರ್ಮಕ ಅಂದ್ರೆ ಇಲ್ಲಿ ಮಲಗು ಅಂತ ಇದೆ. ಇದನ್ನ ಇಟ್ಕೊಂಡು ವಾಕ್ಯ ಮಾಡಿದಾಗ ಕರ್ಮಪದ ಬರಬಾರ್ದು, ಬರೋದಿಲ್ಲ. ರಾಮನು ಮಲಗಿದನು. ರಾಮನು ಮಲಗಿದನು, ಕರ್ಮಪದ ಬರಲೇ ಇಲ್ಲ. ಇದು ಅಕರ್ಮಕ ಧಾತು. ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಇದು ನಾನು ಹೇಳ್ತಕ್ಕಂಥ ಟ್ರಿಕ್ ನೆನ್ಪಿಟ್ಕೊಂಡ್ರೆ ಈಗ ನೆಕ್ಸ್ಟ್ ಹೇಳೋದು. ಇದ್ರ ಮೇಲೆ ಯಾವುದೇ ಕ್ವಶನ್ ಕೊಟ್ಟು ಬರೀತೀರಿ. ಇಲ್ಲಿ ನೋಡ್ರಿ, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪದವನ್ನ ನಾವು ಪ್ರಶ್ನೆ ಮಾಡ್ಬೇಕ್ರಿ. ಏನನ್ನು, ಯಾರನ್ನು, ಯಾವುದನ್ನು 3 ಪ್ರಶ್ನೆ ಮಾಡಿದಾಗ ಒಂದಕ್ಕಾದ್ರೂ ಉತ್ತರ ಬರ್ಬೇಕ್ರಿ. ನೋಡ್ರಿ, ಏನನ್ನು ತಿಂದನು, ಯಾರನ್ನು ತಿಂದನು, ಯಾವುದನ್ನು ತಿಂದನು. ಉತ್ತರ ಬಂತಲ್ರಿ, ಏನನ್ನು ತಿಂದನು, ಹಣ್ಣನ್ನು ತಿಂದನು. ಇದು ಸಕರ್ಮಕ ಧಾತು ರೀ. ಮಲಗು ಅಂತ ಇದೆ, ಇದಕ್ಕೂ 3 ಪ್ರಶ್ನೆ ಕೇಳ್ಬೇಕ್ರಿ. ಏನನ್ನು ಮಲಗಿದನು, ಯಾರನ್ನು ಮಲಗಿದನು, ಯಾವುದನ್ನು ಮಲಗಿದನು. 3 ಪ್ರಶ್ನೆ ಮಾಡಿದ್ರೆ ಉತ್ತರ ಬರುತ್ತೇನೆ ಗೆಳೆಯರೆ? ಇಲ್ಲ. ಪ್ರಶ್ನೆ ಬಂದ್ರೆ ಉತ್ತರ ಬಂದ್ರೆ ಸಕರ್ಮಕ, 3ರಲ್ಲಿ ಒಂದಕ್ಕಾದ್ರೂ ಉತ್ತರ ಬಂದ್ರೆ ಸಕರ್ಮಕ, ಉತ್ತರ ಬರ್ಲಿಲ್ಲ ಅಂದ್ರೆ ಅಕರ್ಮಕ. ಇಲ್ಲಿ ನೋಡ್ರಿ, ಟೆಸ್ಟ್ ಮಾಡು. ಮಲಗು, ಏನನ್ನು ಮಲಗಿದನು, ಯಾರನ್ನು ಮಲಗಿದನು, ಯಾವುದನ್ನು ಮಲಗಿದನು.
ಉತ್ತರ ಬರಲಿಲ್ಲ, ಇದು ಅಕರ್ಮಕ ಸರಿಯಾದ ಉತ್ತರ. ನೆಡು, ಏನನ್ನು ನೆಟ್ಟನು, ಆನ್ಸರ್ ಬಂತು. ಏನನ್ನು ತಿಂದನು, ಯಾವುದನ್ನು ತಿಂದನು ಬಂತು. ತೊಡು, ಏನನ್ನು ತೊಟ್ಟನು, ಯಾವುದನ್ನು ತೊಟ್ಟನು. ಈ 3 ಉತ್ತರ ಬರ್ತಾ ಇದಾವೆ, ಇದು ಮಾತ್ರ ಉತ್ತರ ಬರ್ತಾ ಇಲ್ಲ. ಇದು ಸರಿಯಾದ ಉತ್ತರ ಅಕರ್ಮಕ ಧಾತು. ಉತ್ತರ ಬಂದ್ರೆ ಸಕರ್ಮಕ, ಬರಲೇ ಇಲ್ಲ ಅಂದ್ರೆ ಅಕರ್ಮಕ. ಅದೇ ತರ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮವಾಚಕವಾಗಿದ್ದು, ಪೂರ್ವ ಪದದಲ್ಲಿರ್ತಕ್ಕಂಥ ಸಂಖ್ಯಾವಾಚಕ ಉತ್ತರ ಪದದಲ್ಲಿರ್ತಕ್ಕಂಥ ನಾಮಪದದೊಂದಿಗೆ ಕೂಡಿ ಆಗ್ತಕ್ಕಂಥ ಸಮಾಸ ಯಾವುದು ಅಂತ ಕೇಳಿದರೆ, ಸ್ವಲ್ಪ ಈ ಕಡೆ ನೋಡಿ ಹೇಳಿದ್ರೆ, ತತ್ಪುರುಷ ಸಮಾಸ ಹೇಗಾಗುತ್ತೆ, ಕರ್ಮಧಾರಯ ಸಮಾಸ ಹೇಗಾಗುತ್ತೆ, ಅದೇ ತರ ದ್ವಿಗು ಕ್ರಿಯಾ, ಅದೇ ತರ ಅಂಶಿ ದ್ವಂದ್ವ, ಲಾಸ್ಟ್ ಒನ್ ಗಮಕ ಬಹುರೀಹಿ. 8 ಸಮಾಸಗಳಿದಾವೆ. ಪೂರ್ವ ಪದದಲ್ಲಿ ಏನಿರುತ್ತೆ, ಉತ್ತರ ಪದದಲ್ಲಿ ಏನಿರುತ್ತೆ ಅಂತ ಗೊತ್ತಾಗ್ಬಿಟ್ರೆ 8 ಸಮಾಸ ಬಂದಂಗೆ. ನೋಡ್ರಿ, ತತ್ಪುರುಷ ಸಮಾಸ ಅಂದ್ರೆ ಪೂರ್ವ ಪದದಲ್ಲೂ ನಾಮಪದ ಇರುತ್ತೆ, ಉತ್ತರ ಪದದಲ್ಲೂ ನಾಮಪದ ಇರುತ್ತೆ. ಕರ್ಮಧಾರಯ ಅಂದ್ರೆ ಪೂರ್ವ ಪದ ವಿಶೇಷಣೆಯಿಂದ ಕೂಡಿರುತ್ತೆ, ಉತ್ತರ ಪದ ನಾಮಪದದಿಂದ ಕೂಡಿರುತ್ತೆ. ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕದಿಂದ ಕೂಡಿರುತ್ತೆ, ಉತ್ತರ ಪದ ನಾಮವಾಚಕದಿಂದ ಕೂಡಿರುತ್ತೆ. ಇದಕ್ಕೆ ಉತ್ತರ ಆನ್ಸರ್ ದ್ವಿಗು ಸಮಾಸ ಇಲ್ಲಿದೆ ರೀ. ಅದೇ ತರ ನೋಡ್ರಿ, ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದ ನಾಮಪದದಿಂದ ಕೂಡಿರುತ್ತೆ, ಉತ್ತರ ಪದ ಕ್ರಿಯಾವಾಚಕದಿಂದ ಕೂಡಿರುತ್ತೆ. ಅಂಶಿ ಸಮಾಸ ಅಂದ್ರೆ ಪೂರ್ವ ಪದ ಅಂಶದಿಂದ ಕೂಡಿರುತ್ತೆ, ಉತ್ತರ ಪದ ಅಂಶಿ ಅಥವಾ ನಾಮಪದ ಅಂತಾನು ಕರೀತಾರ್ರಿ. ಅದೇ ತರ ದ್ವಂದ್ವ ಸಮಾಸ 2ಕ್ಕಿಂತ ಹೆಚ್ಚು ನಾಮಪದಗಳು ಬರ್ತಾವ್ರಿ. ಇಲ್ಲಿ 2ಕ್ಕಿಂತ ಹೆಚ್ಚು ನಾಮಪದಗಳು ಬರ್ತಾವೆ. ಗಮಕ ಸಮಾಸ ಫಸ್ಟ್ ಬಹುರಿ ನೋಡ್ಬಿಡೋಣ. ಬಹುರೀಹಿ ಅಂದ್ರೆ ಇಲ್ಲೂ ಕೂಡ 2 ನಾಮಪದ ಬರ್ತಾವ್ರಿ, ಉತ್ತರ ಪದ ನಾಮಪದ, ಪೂರ್ವ ಪದ ನಾಮಪದ. ಆದ್ರೆ ಇದು ಚೇಂಜ್ ಬಿಡಿಸ್ತೀವಿ. ಹಣೆಯಲ್ಲಿ ಕಣ್ಣನ್ನು ಉಳ್ಳವ ಹಣೆಗಣ್ಣ ಶಿವ, ಆದ್ರೆ ಅನ್ಯ ಪದದ ಅರ್ಥವನ್ನು ಬಯಸುತ್ತೆ. ಇದು ನಮಗೆ ಗೊತ್ತಾಗುತ್ತೆ, ಇದೇನು ಕನ್ಫ್ಯೂಸ್ ಆಗೋದಿಲ್ಲ. ಲಾಸ್ಟ್ ಗಮಕ ಸಮಾಸ ಅಂದ್ರೆ 4 ರೀತಿ ನಡೆಯುತ್ತೆ. ಪೂರ್ವ ಪದದಲ್ಲಿ ಸರ್ವನಾಮ, ಕೃದಂತ, ಗುಣವಾಚಕ, ಸಂಖ್ಯಾವಾಚಕ ಇರ್ತಾವ್ರಿ. ಉತ್ತರ ಪದದಲ್ಲಿ ಎಲ್ಲ ನಾಮಪದ. ಲಾಸ್ಟ್ನದಕ್ಕೆ ಮಾತ್ರ ಸಂಖ್ಯಾವಾಚಕ ಸೇರುತ್ತೆ. ಸ್ವಲ್ಪ ಈ ಪಟ್ಟಿ ನೋಡ್ಕೊಂಡ್ರೆ ಅಂದ್ರೆ ಯಾವ ಸಮಾಸ ಕೇಳಿದ್ರು ಈ ತರ 10 ಪ್ರಶ್ನೆ ಉತ್ತರಿಸಬಹುದು. 2 ಕಡೆ ನಾಮಪದ ಇದ್ರೆ ತತ್ಪುರುಷ ಸಮಾಸ ಬರುತ್ತೆ, ಹೌದಾ? ಆದರೆ ದ್ವಂದ್ವ ಸಮಾಸ ಕನ್ಫ್ಯೂಸ್ ಆಗೋದಿಲ್ಲ, 2ಕ್ಕಿಂತ ಹೆಚ್ಚು ಬರ್ತವೆ. ಕರ್ಮಧಾರಯ ಸಮಾಸ ಅಂದ್ರೆ ವಿಶೇಷಣೆ ಪ್ಲಸ್ ನಾಮ, ದ್ವಿಗು ಸಮಾಸ ಅಂದ್ರೆ ಸಂಖ್ಯಾ ಪ್ಲಸ್ ನಾಮ, ಕ್ರಿಯಾ ಸಮಾಸ ಅಂದ್ರೆ ನಾಮ ಪ್ಲಸ್ ಕ್ರಿಯಾ, ಅಂಶಿ ಸಮಾಸ ಅಂದ್ರೆ ಅಂಶ ಪ್ಲಸ್ ನಾಮ, ಈ ತರ ಬರುತ್ತೆ ಗೆಳೆಯರೆ. ನಂತರ ಪ್ರಶ್ನೆ, ನೇಯ್ದ ವಸ್ತ್ರ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ಬಿಡಿಸ್ಬೇಕ್ರಿ. ನೇಯ್ದ ವಸ್ತ್ರ, ನೇಯ್ದುದು ಪ್ಲಸ್ ವಸ್ತ್ರ. ಏನಿದು ನೇಯ್ದುದು ಪ್ಲಸ್ ವಸ್ತ್ರ? ನೇಯ್ದುದು ಅಂತಕ್ಕಂಥದ್ದು ಕೃದಂತ ಗೆಳೆಯರೆ, ಕೃದಂತ. ವಸ್ತ್ರ ಅನ್ನೋದು ನಾಮಪದ. ನೋಡ್ರಿ, ಪೂರ್ವ ಪದ ಕೃದಂತ ಆಗಿರ್ಬೇಕು, ಉತ್ತರ ಪದ ನಾಮಪದ ಆಗಿರ್ಬೇಕು. ಇದು ಯಾವ ಸಮಾಸ? ಇಲ್ಲೇ ಇದೆ ನೋಡಿ ಗೆಳೆಯರೆ. ನೋಡ್ರಿ, ಪೂರ್ವ ಪದ ಕೃದಂತ, ಉತ್ತರ ಪದ ನಾಮಪದ. ಯಾವ ಸಮಾಸ ಗೆಳೆಯರೆ? ಗಮಕ ಸಮಾಸ. 4 ರೀತಿ ನಡೆಯುತ್ತೆ. ಸರ್ವನಾಮ, ಕೃದಂತ, ಗುಣವಾಚಕ, ಸಂಖ್ಯಾವಾಚಕ ಪೂರ್ವ ಪದದಲ್ಲಿರ್ತವೆ, ಉತ್ತರದಲ್ಲಿ ನಾಮವಾಚಕಗಳಿರ್ತವೆ. ಯಾವ ಆನ್ಸರ್ ಗೆಳೆಯರೆ? ಗಮಕ ಸಮಾಸ ಸರಿಯಾದ ಉತ್ತರ, ನೇಯ್ದ ವಸ್ತ್ರ. ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಸೇಮ್ ಕರ್ಮಧಾರಯ ಸಮಾಸ ಅಂದ್ರೆ ಏನ್ರಿ? ಬಿಡಿಸ್ಕೊ. ಬೆಟ್ಟದ, ಇದು ಬಿಡಿಸ್ರಿ. ಬೆಟ್ಟದಲ್ಲಿ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದು ಪೂರ್ವ ಪದ ನಾಮಪದ ರೀ, ಉತ್ತರ ಪದನೂ ನಾಮಪದ. ಬೆಟ್ಟ ಅನ್ನೋದು ನಾಮಪದ, ತಾವರೆ ಅನ್ನೋದು ನಾಮಪದ. ಅಂದ್ರೆ 2 ಕಡೆ ನಾಮಪದ ಬಂದ್ರೆ ಯಾವ್ದ್ರಿ? ತತ್ಪುರುಷ ಸಮಾಸ. ಇಲ್ಲಿ ಕೊಟ್ಟಿರೋದು ಕರ್ಮಧಾರಯ ಸಮಾಸ. ಕೆಂದಾವರೆ, ಕೆಂಪಾದ ಪ್ಲಸ್ ತಾವರೆ. ವಿಶೇಷಣ ಇದೆ, ಕೆಂಪಾದ, ನುಣುಪಾದ, ಓಕೆ, ತಂಪಾದ ಅನ್ನೋದು. ಇಲ್ಲಿ ನಾಮಪದ. ಪೂರ್ವ ಪದ ವಿಶೇಷಣ ಇದ್ದು ಉತ್ತರ ಪದ ನಾಮಪದ ಅಂದ್ರೆ
ಕರ್ಮಧಾರಯ ಸಮಾಸ. ಇಲ್ಲಿ ಅದೇ ಕೊಟ್ಟಿದಾರ್ರಿ ನೋಡ್ರಿ, ವಿಶೇಷಣೆ ಪ್ಲಸ್ ನಾಮಪದ, ಇದು ಕರ್ಮಧಾರಯ ಸಮಾಸ. ಇದು ಸರಿಯಾದ ಉತ್ತರ. ಇಮ್ಮಡಿ 2 ಪ್ಲಸ್ ಮಡಿ ಸಂಖ್ಯಾವಾಚಕ ಪ್ಲಸ್ ನಾಮವಾಚಕ, ಅದು ದ್ವಿಗುವಾಚಕ ದ್ವಿಗು ಸಮಾಸ ಆಗುತ್ತೆ. ಆ ಮನೆ ಸರ್ವನಾಮ ಪ್ಲಸ್ ನಾಮಪದ, ಅದು ಪ್ಲಸ್ ಮನೆ, ಇದು ಗಮಕ ಸಮಾಸ. ಎಲ್ಲವೂ ಸಿಂಪಲ್ ಆಗಿ ಹೇಳಿದ ಹಿಂಗೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿದೆ ಅವ್ಯಯಗಳು. ಅವ್ಯಯಗಳಲ್ಲಿ ಸಾಕಷ್ಟು ಪ್ರಕಾರ ಇದಾವೆ. ಸ್ವಲ್ಪ ಅದ್ರ ಬಗ್ಗೆ ಕಾನ್ಸೆಪ್ಟ್ ಕೊಟ್ಬಿಡ್ತೀನಿ. ಯಾವ ಕ್ವಶನ್ ಕೊಟ್ಟರು ಬರೀತೀರಿ. 6 ಕ್ವಶನ್ ಕೇಳಿದೆ ನಿನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ. ಅವ್ಯಯಗಳಲ್ಲಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಅದೇ ತರ ಸಂಬಂಧಾರ್ಥಕ ಅವ್ಯಯ, ಅದೇ ತರ ಸಂಬಂಧಾರ್ಥಕ ತದ್ದಿತಾಂತ ಅವ್ಯಯ, ಕೃದಂತ ಅವ್ಯಯ, ಅದೇ ತರ ಸಂಭಾವನಾರ್ಥಕ ಅವ್ಯಯ, ಅದೇ ತರ ಸಂಬೋಧನಾರ್ಥಕ ಅವ್ಯಯ, ಸಾರಿ ತದ್ದಿತಾಂತ, ಕೃದಂತ, ಅದೇ ತರ ಪ್ರಶ್ನಾರ್ಥಕ ಅವ್ಯಯ, ಸಂಬೋಧಕ ಅವ್ಯಯ. ಎಷ್ಟಾದ್ರು 1 2 3 4 5 6 7 8 9 10. ಓಕೆ, ಇನ್ನೊಂದು ಅವಧಾರಣಾರ್ಥಕ ಅವ್ಯಯ ಅಂತ ಬರುತ್ತೆ. ಇದೇನು ತಲೆ ಕಟ್ಸ್ಕೊಬಿಟ್ರಿ, ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ. ಸಾಮಾನ್ಯ ಅವ್ಯಯ ಅಂದ್ರೆ ಅವ್ಯಯ ಅಂದ್ರೆ ವ್ಯತ್ಯಾಸ ಹೊಂದದೇ ಇರುವ ಶಬ್ದಗಳಿಗೆ ಅವ್ಯಯಗಳು ಅಂತ ಕರಿತೀವಿ. ನೋಡ್ರಿ, ಚೆನ್ನಾಗಿ, ಅವನು ಚೆನ್ನಾಗಿ, ಅವಳು ಚೆನ್ನಾಗಿ, ಅದು ಚೆನ್ನಾಗಿ, ಎಲ್ಲದಕ್ಕೂ ಬಳಕೆ ಮಾಡ್ತೀವ್ರಿ. ಬದಲಾಗೋದೇ ಇಲ್ಲ, ವ್ಯತ್ಯಾಸ ಹೊಂದೋದೇ ಇಲ್ಲ. ನೋಡ್ರಿ, ಸಾಮಾನ್ಯ ಅವ್ಯಯ ಅಂದ್ರೆ ಕ್ರಿಯೆ ಯಾವ ರೀತಿ ನಡೆಯಿತು, ಹೆಂಗ್ ನಡೀತು, ಹೇಗ್ ನಡೀತು. ಅವಳು ಇಂಪಾಗಿ ಹಾಡಿದಳು. ಇಂಪಾಗಿ ಎಂಬುದು ಸಾಮಾನ್ಯ ಅವ್ಯಯ, ಕ್ರಿಯೆ ಹೆಂಗ್ ನಡೀತು ಅಂತ. ಇಲ್ಲಿ ಸೊಗಸಾಗಿ, ಅವನು ಸೊಗಸಾಗಿ ಆಡುತ್ತಾನೆ, ಹೇಗೆ ಆಡ್ತಾನೆ, ಕ್ರಿಯೆ ಸಾಮಾನ್ಯ ಅವ್ಯಯ. ಅಲ್ಲಿ ಅರವಿಂದನು ಮಲಗಿದ್ದಾನೆ. ಅಲ್ಲಿ ಅನ್ನೋದು ಸಾಮಾನ್ಯ ಅವ್ಯಯ, ಅಂದ್ರೆ ಕ್ರಿಯೆ ಎಲ್ಲಿ ನಡೆಯಿತು ಅಂತ, ಸ್ಥಾನ. ಹೌದಾ? ಅವನು ಹಾಗೆ ಮಾಡುವನೆಂದು ನಾನು ತಿಳಿದಿರಲಿಲ್ಲ. ಹಾಗೆ ಸಾಮಾನ್ಯ ಅವ್ಯಯ. ಕ್ರಿಯೆ ಹೆಂಗ್ ನಡೀತು, ಎಲ್ಲಿ ನಡೀತು, ಹೇಗೆ ನಡೀತು. ಇಲ್ಲಿ ಎಕ್ಸಾಂಪಲ್ ಇದಾವೆ. ಚೆನ್ನಾಗಿ, ಸುಮ್ಮನೆ, ಅಲ್ಲಿ, ಇಲ್ಲಿ, ಮೇಲೆ, ಕೆಳಗೆ, ತರುವಾಯ, ತದನಂತರ, ಇವೆಲ್ಲವೂ ಕೂಡ ಸೊಗಸಾಗಿ, ಇವೆಲ್ಲವೂ ಕೂಡ ಸಾಮಾನ್ಯ ಅವ್ಯಯ. ಅನುಕರಣಾವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಶಬ್ದಗಳು. ಹೆಂಗೆ? ಮಳೆಯು ರಪರಪನೆ ಬಂದಿತ್ತು, ನದಿಯು ಜುಳು ಜುಳು ಹರಿಯಿತು. ಇದಕ್ಕೆ ಅರ್ಥ ಇಲ್ಲ ರೀ, ಆದ್ರೂ ಅದನ್ನ ಹೆಂಗ್ ಕೇಳಿಸ್ಕೋತೀವೋ ಹಂಗೆ ಇಮಿಟೇಷನ್ ಮಾಡಿ ಹೇಳ್ತೀವಿ. ಅನುಕರಣಾವ್ಯಯಗಳು ರಪರಪ, ಜುಳು ಜುಳು, ಜಣ ಜಣ, ಡವ ಡವ, ದಡ ದಡ, ಸರಸರ, ಚುರು ಚುರು, ಮಿಕಿ ಮಿಕಿ, ಸುಯ್ಯನೆ, ಇವೆಲ್ಲ ಅನುಕರಣಾವ್ಯಯ. ಭಾವಸೂಚಕ ಅವ್ಯಯಗಳು ನಮ್ಮ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ದುಃಖ, ಸಂತೋಷ, ಆಶ್ಚರ್ಯ, ಮೆಚ್ಚುಗೆ, ಇವುಗಳನ್ನು ಸೂಚಿಸೋಕೆ ನಾವು ಭಾವಸೂಚಕ ಅವ್ಯಯಗಳು ಬಳಸ್ತೀವಿ. ನೋಡ್ರಿ, ಹಬ್ಬಾ ಎಷ್ಟು ದೊಡ್ಡ ಹಾವು, ಆಹಾ ಎಂತ ರಮಣೀಯ ದೃಶ್ಯ, ಅಯ್ಯೋ ದೇವರೇ ನೀನೇ ಕಾಪಾಡು. ಇಲ್ಲಿ ಆಹಾ, ಅಯ್ಯೋ, ಹಬ್ಬಾ, ಹೌದಾ, ಅಕಟಕಟ ಹಸುಳೆ ನೊಂದಿಹನು, ಅಕಟಕಟ, ಇವೆಲ್ಲವೂ ಕೂಡ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಬಳಸ್ತೀವ್ರಿ ನಾವು. ಅದಕ್ಕೆ ಭಾವಸೂಚಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯಗಳು, ಕೆಲವೊಂದು ವಾಕ್ಯಗಳಲ್ಲಿ ಕ್ರಿಯಾಪದನೇ ಇರೋದಿಲ್ಲ, ಅಲ್ಲಿ ಈ ಪದಗಳು ಕ್ರಿಯಾಪದದಂತೆ ಆಕ್ಷನ್ ಮಾಡ್ತಾವೆ. ನೋಡಿ, ಅವು ನರಿಗಳು ಅಂತ ಇದೆ, ಅವು ನರಿಗಳು, ಹೌದು ಅಂತ ಸೇರಿಸ್ತೀವಿ, ಇದು ಕ್ರಿಯಾರ್ಥಕ ಅವ್ಯಯ. ಅವನಿಗೆ ತಲೆ ಉಂಟು ಬುದ್ಧಿ ಇಲ್ಲ. ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ, ಇಲ್ಲ ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಅದು ಕ್ರಿಯಾಪದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನ ಪೂರ್ಣಗೊಳಿಸ್ತವೆ. ಹೌದಾ? ಅದೇ ತರ ನೀನು ಆ ಕೆಲಸ ಮಾಡು, ಮಾಡು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಹೌದಾ? ನೀನು ಇಲ್ಲಿಗೆ ಬರುವುದು ಬೇಡ, ಬೇಡ ಕ್ರಿಯಾರ್ಥಕ ಅವ್ಯಯ. ನೆಕ್ಸ್ಟ್ ಇಲ್ಲಿ ಸಂಬಂಧಾರ್ಥಕ ಅವ್ಯಯ. 2 ಪದಗಳನ್ನ ಅಥವಾ ವಾಕ್ಯಗಳನ್ನ ಜೋಡಿಸ್ತಕ್ಕಂಥ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯ ಅಂತೀವಿ. ಮತ್ತು ರಾಮ ಮತ್ತು ಲಕ್ಷ್ಮಣ ಸಹೋದರರು, 2 ಪದ ಬೆಳೆಸ್ತಾ ಇದ್ದಾರೆ. ರಾಮ ಮತ್ತು ಲಕ್ಷ್ಮಣ, ರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನ ದಶರಥನ ಮಕ್ಕಳು. ಗೌರಿಯು ಭೂಮಿಗೆ ಬಂದಳು, ಆದರೆ ಶಿವ ಬರಲಿಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಸಂಬಂಧಾರ್ಥಕ ಅವ್ಯಯಗಳು. ತದ್ದಿತಾಂತ ಅವ್ಯಯಗಳು ಅಂದ್ರೆ ಹೇಳಿದ್ದಾರೆ. ತದ್ದಿತಾಂತ ಅವ್ಯಯಗಳಲ್ಲಿ ಯಾವ್ಯಾವು?
ಅಂತೆ, ವರೆಗೆ, ಓಸ್ಕರ, ಸಲುವಾಗಿ ಇವು ಬಳಕೆ ಆಗಿರ್ಬೇಕು. ರಾಮನಂತೆ, ಲಕ್ಷ್ಮಣನಂತೆ. ಕೃದಂತಾವ್ಯಯ ಕೇಳಲು, ಮಾಡಲು, ಅಲು, ಅಲಿಕ್ಕೆ ಅಂತಕ್ಕಂಥ ಪ್ರತ್ಯಯ ಸೇರ್ತಾವ್ರಿ. ನೆಕ್ಸ್ಟ್ ಪ್ರಶ್ನಾರ್ಥಕ ಅವ್ಯಯ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೋದನೆ, ಹೋದರೆ, ಬಂದನೆ, ಬಂದರೆ, ಕೇಳಿದರೆ ಇವೆಲ್ಲ ಪ್ರಶ್ನಾರ್ಥ ಕಾವ್ಯಗಳು. ಈ ಥರ ಸಂಬೋಧ ಕಾವ್ಯಗಳು ನಾವು ಸಂಭಾಷಣೆ ಮಾಡ್ಬೇಕಾದ್ರೆ ಬಳಸ್ತೀವ್ರಿ ಇವನ್ನ. ಮಾನ್ಯರೇ, ಲೇ, ಎಲವೋ, ಲಾ, ಹೌದಾ, ಇವೆಲ್ಲವೂ ಇಬ್ರು ಮಾತಾಡ್ಬೇಕಾದ್ರೆ ಲೇ ಇದೆಲ್ಲ ಲೇ ಕರೆಕ್ಟ್ ಅದು ಕರೆಕ್ಟ್ ಅಂತೀವಿ ನೋಡ್ರಿ ಇಬ್ರು ಮಾತಾಡ್ಬೇಕಾದ್ರೆ. ಆ ಬಳಸ್ತಕ್ಕಂಥ ಪದಗಳೆಲ್ಲವೂ ಕೂಡ ಸಂಬೋಧ ಕಾವ್ಯ ಅವ್ಯಯಗಳು. ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯಗಳು. ಅವಧಾರಣೆ ಅಂದ್ರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದಕ್ಕೆ ಅವಧಾರಣೆ ಅಂತ ಕರಿತೀವಿ. ಹಲವು ವಸ್ತುಗಳು 10 ಜೊತೆ ಬಟ್ಟೆ ಇಟ್ಕೊಳ್ತೀವಿ ಇರ್ತವೆ, ಅದ್ರಲ್ಲಿ ಒಂದು ಮಾತ್ರ ಹಾಕೊಂಬರ್ತೀವಲ್ರಿ, ಆ ತರ. ಇಲ್ಲಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ನೀನೇ ಇದಕ್ಕೆ ಉತ್ತರಿಸು, ನೀನೇ ಅಂತ ಡಿಸೈಡ್ ಮಾಡ್ತೀವಲ್ರಿ ಒಬ್ರನ್ನೇ, ಅದು ಅವಧಾರಣಾರ್ಥ. ಅವಳೇ ಬಂದು ಕೇಳಲಿ, ನಾನೇ ಇದನ್ನು ಬರೆದೆನು, ರಾಮನೇ ಅಯೋಧ್ಯೆಯ ರಾಜ, ಒಬ್ಬರನ್ನ ಮಾತ್ರ ಹೇಳ್ತಾ ಇದ್ದಾರೆ. 10 ಜನ ಇದ್ರು ರಾಮನನ್ನೇ ಅಯೋಧ್ಯೆಯ ರಾಜ ಮಾಡ್ತಾ ಇದ್ದಾರೆ. ಇಲ್ಲಿ ಏ ಅಂತಕ್ಕಂಥ ಪ್ರತ್ಯಯ ಸೇರಿದ್ರೆ ಅದು ಅವಧಾರಣಾರ್ಥ ಕಾವ್ಯ. ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಈಗ ನೋಡ್ರಿ ನೀವೇ ಉತ್ತರಿಸ್ತೀರಿ. ಇದರಲ್ಲಿ ಭಾವಸೂಚಕ ಅವ್ಯಯ ಯಾವ್ದ್ರಿ? ಹಬ್ಬ, ಹಬ್ಬ ಎಷ್ಟು ದೊಡ್ಡ ಹಾವು, ಭಾವಸೂಚಕ ಅವ್ಯಯ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಕೃದಂತಾವ್ಯಯ, ಕೃದಂತಾವ್ಯಯ ಅಂದ್ರೆ ಆಗಿ ಅಂತ ಬರುತ್ತೆ, ಆಗಿ. ಒಂದು ನಿಮಿಷ. ಅವಧಾರಣಾರ್ಥ ಕಾವ್ಯ ನೋಡ್ಬಿಡ್ರಿ. ಅವಧಾರಣಾರ್ಥ ಕಾವ್ಯ ನಾನೇ, ಎ ಅಂತಕ್ಕಂಥ ಪ್ರತ್ಯಯ. ತದ್ದಿತಾಂತ ಪ್ರತ್ಯಯ ಯಾವ್ದ್ರಿ? ತದ್ದಿತಾಂತ ಪ್ರತ್ಯಯ ತನಕ, ತನಕ, ಅಂತೆ, ವರೆಗೆ, ತನಕ, ಓಸ್ಕರ, ಸಲುವಾಗಿ ಅವ್ಯಯಗಳಿದಾವೆ ನೋಡೋಣ. ಕೃದಂತಾವ್ಯಗಳಲ್ಲಿ ಆಗಿ ಅಂತ ಬರುತ್ತೆ, ಆಗಿ, ಇಂತ ಅಂತ ಕೆಲವು ಬರ್ತಾವ್ರಿ. ಇದು ಕೃದಂತಾವ್ಯಯ. ಇದಿಷ್ಟು ನಿಮ್ಮ ವ್ಯಾಕರಣ. ಸೊಗಸಾಗಿ ಎನ್ನುವುದು ಸಾಮಾನ್ಯ ಅವ್ಯಯ ರೀ, ಹೇಳಿದೆ ಆಲ್ರೆಡಿ. ನೆಕ್ಸ್ಟ್ ಅದೇ ತರ ದೇವರಿಂದ ಎಂಬ ಪದವನ್ನು ಬಿಡಿಸಿದಾಗ ದೇವರು ಪ್ಲಸ್ ಇಂದ ಅಂತ ಬಿಡಿಸ್ಬೇಕ್ರಿ. ಯಾಕೆಂದ್ರೆ ದೇವರ ಪ್ಲಸ್ ಇಂದ ಅಂತ ಬಳಸೋಕೆ ಬರೋದಿಲ್ಲ, ಇದು ಲೋಪ ಸಂಧಿ ಆಗುತ್ತೆ. ಪೂರ್ವ ಪದದಲ್ಲಿರ್ತಕ್ಕಂಥ ಊಕಾರ ಲೋಪ ಆಗುತ್ತೆ. ಗೆಳೆಯರ, ಇಂದಿನ ತರಗತಿಯಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆ ಬಂದಿದ್ವು? 20 ಪ್ರಶ್ನೆ ಮಾತ್ರ ಅಷ್ಟೊಂದಿದೆ, ಇನ್ನೂ 10 ಬಂದಿದ್ದಾವೆ. ಆಲ್ಮೋಸ್ಟ್ ನಾನು ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲೇ ಬರ್ತವೆ. ನಾನು ಹೇಳಿರ್ತಕ್ಕಂಥ ಕನ್ನಡ ವರ್ಣಮಾಲೆ, ಸಂಧಿಗಳು, ಕೃದಂತಗಳು, ಒತ್ತಕ್ಷರಗಳು, ಅದೇ ತರ ಸಂಧಿಗಳು, ಸಮಾಸಗಳು, ಲಿಂಗ, ವಚನ, ವಿಭಕ್ತಿ, ನಾಮಪದ, ಕ್ರಿಯಾಪದ, ಅವ್ಯಯಗಳು, ವಾಕ್ಯಗಳು, ಇದ್ರ ಮೇಲೆ ಬರ್ತಾವೆ ಗೆಳೆಯರೆ. ಆಲ್ಮೋಸ್ಟ್ ಎಲ್ಲ ನಾನು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ನೀವು ಕೇಳಿಸ್ಕೊಂಡ್ರಿ ಅಂದ್ರೆ, 2 ರಿಂದ 3 ಸಲ ಈ ವಿಡಿಯೋ ನೋಡಿದ್ರಿ ಅಂದ್ರೆ ಆಲ್ಮೋಸ್ಟ್ ವ್ಯಾಕರಣದಲ್ಲಿ 25 ಕ್ವಶನ್ನ ಅಟೆಂಡ್ ಮಾಡ್ತೀರಿ, ಕರೆಕ್ಟಾಗಿ ಅಟೆಂಡ್ ಮಾಡ್ತೀರಿ. ಭಾಳ ಈಸಿ ಆಗುತ್ತೆ. ನಾವು ನಂತರ ತರಗತಿಯಲ್ಲಿ ಭಾಷಾ ವಿಭಾಗದಲ್ಲೂ ಸಾಕಷ್ಟು ಕ್ವಶನ್ ಕೇಳಿದಾರೆ. ಮೊನ್ನೆ 20 ರಿಂದ 25 ಕೇಳಿದಾರೆ. ಅವು ಹೆಂಗಿರ್ತವೆ ಅದು ಕಾನ್ಸೆಪ್ಟ್ ಕೊಡ್ತೀನಿ ಗೆಳೆಯರೆ. ಸರಿ, ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಹೇಳ್ತಕ್ಕಂಥ ಒಂದು ಟೆಕ್ನಿಕ್ಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಂಡಿದ್ದೆ ಆದರೆ ನೀವು ಯಾವುದೇ ಓದೋದೇ ಬೇಕಾಗಿಲ್ಲ, ಕರೆಕ್ಟಾಗಿ ಅಟೆಂಡ್ ಮಾಡ್ತೀರಾ, ಹೈಯೆಸ್ಟ್ ಮಾರ್ಕ್ಸ್ ನೀವು ತೊಗೊಳ್ತೀರಾ. ಇದು ಎಲಿಜಿಬಲ್ ಆದರೆ ಮಾತ್ರ ನಿಮ್ಮ ಮುಖ್ಯ ಒಂದು ಪ್ರಶ್ನೆ ಪತ್ರಿಕೆಗೆ ಮೌಲ್ಯಮಾಪನ ಮಾಡಲಾಗುತ್ತೆ. ಇದನ್ನು ಸ್ವಲ್ಪ ನಿರ್ಲಕ್ಷಿಸಬೇಡ್ರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದು ವ್ಯಾಕರಣ ತರಗತಿಯಾಗಿತ್ತು. ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ವ್ಯಾಕರಣದಲ್ಲಿ ಯಾವ್ಯಾವ ಪ್ರಶ್ನೆ ಬರಬಹುದು, ಯಾವ ಪ್ರಶ್ನೆ ಬಂದೇ ಬರ್ತವೆ, ಎಲ್ಲದರ ಮೇಲೂ ಬರ್ತಾವ್ರಿ ನಾನು ಹೇಳಿರ್ತಕ್ಕಂಥದ್ದು. ಓಕೆ, ನೋಡಿ, ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ.